ನಮ್ಮ ಶ್ರಮದ ಫಲವಾಗಿ ಇವತ್ತು ಒಂದು ತಾಯಿ ಜಗನ್ಮಾತನೆಯನ್ನ ಇಲ್ಲಿ ನೆಲೆಸಿ ಆ ಆಲಯವನ್ನು ನಿರ್ಮಾಣ ಮಾಡಿದ್ದೀರಿ. ಅದರ ಸವಿನೆನಪಿಗಾಗಿ ಇಲ್ಲಿ ಧರ್ಮಸಭೆ ಕಾರ್ಯಕ್ರಮಗಳು, ಶಾಲಾ ಮಕ್ಕಳ ಕಾರ್ಯಕ್ರಮಗಳು ಮತ್ತು ಶನೇಶ್ವರ ದೇವನ ಆರಾಧನೆ ಕೂಡ ಇಲ್ಲಿ ನಡೀತಾ ಇದೆ. ಆ ಎಲ್ಲ ಕಾರ್ಯಕ್ರಮದಲ್ಲಿ ತಾವೆಲ್ಲ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಅಂತ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡೋದ್ರ ಮುಖೇನ ಇವತ್ತಿನ ಈ ಒಂದು ಭವ್ಯವಾದ ಸಮಾರಂಭಕ್ಕೆ ಶ್ರೀಮತಿ ಶೋಭಾ ಅವರು ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ಸಮಾರಂಭಕ್ಕೆ ಭಕ್ತಿಯ ಪ್ರಾರ್ಥನೆಯನ್ನ ಶ್ರೀಮತಿ ಶೋಭಾ ಅವರು ಸಲ್ಲಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ಎಲ್ಲ ಯುವ ಸನ್ಮಿತ್ರರು ಯಾರು ಮಾತಾಡಬಾರ್ದು. ಪಾರ್ವತಿಯ ಪ್ರೇಸುತನೇ ಗಜಮುಖನೇ ಗಣಪತಿಯೇ, ಸುರಪುರದ ಸುಂದರನೇ ಕರಿಮುಖನೇ ಶಿವಸುತನೇ, ಮೊದಲ ಪೂಜೆ ವರವ ಪಡೆದ ದಿವ್ಯ ಚೇತನೇ, ವಿಘ್ನರಾಜನೇ ವಿಘ್ನೇಶ್ವರನೇ, ಮೊದಲ ಪೂಜೆ ವರವ ಪಡೆದ ದಿವ್ಯ ಚೇತನೇ, ವಿಘ್ನರಾಜನೇ ವಿಘ್ನೇಶ್ವರನೇ. ಗೌರಮ್ಮ ಜಳಕ ಮಾಡಲೆಂದು ಒಂದು ಯೋಚಿಸಿ, ಬಾಗಿಲನ್ನು ಕಾಯಲೆಂದು ಗಣಪ ನಿನ್ನ ಸೃಷ್ಟಿಸಿ, ಯಾರನು ಇನ್ಯಾರನು ಬಿಡಬಾರದೆಂದು ನಿನಗೆ ಹೇಳಲು, ನಿತ್ಯ ಬಾಗಿಲನ್ನು ಕಾಯಲು ಶಿವನು ಆಗ ಬಂದನು, ಶಿವನು ಆಗ ಬಂದನು, ಅವನು ತಡೆಯ ನಿಂದನು, ಯಾರೋ ನೀನು ಎಂದನು, ಕೋಪದಿ ತಾಮೇಲನೇರಲು ಗಣಪ ನಿನ್ನ ಶಿರವ ಕಡಿದನು. ಪಾರ್ವತಿಯ ಪ್ರಿಯ ಸುತನೇ ಗಜಮುಖನೇ ಗಣಪತಿಯೇ, ಸುರಪುರದ ಸುಂದರನೇ ಕರಿಮುಖನೇ ಶಿವಸುತನೇ, ಮೊದಲ ಪೂಜೆ ವರವ ಪಡೆದ ದಿವ್ಯ ಚೇತನೇ, ವಿಘ್ನರಾಜನೇ ವಿಘ್ನೇಶ್ವರನೇ. ಗೌರಮ್ಮ ಜಳಕ ಮಾಡಿ ಹೊರಗೆ ಬಂದು ನೋಡಲು, ನಿನ್ನ ರುಂಡ ಮಂಡ ಕಂಡು ಬೆಚ್ಚಿಯಾಗ ನಿಂದಳು, ಶಿವನೆಂದಳು, ಅರನನ್ನು ಕಾಡಿ ಬೇಡಿ ಅತ್ತಳು, ಸಿಡಿದೆದ್ದು ತಾಯಿ ಹುಚ್ಚಿಯಾದಳು. ಸತಿಯ ತಾಪ ಕಂಡನು ಶಿವನು ಮನದಿ ನಂದನು, ಆನಿ ತಲೆಯ ತಂದನು ನಿನ್ನ ಕೊರಳಿಗಿಟ್ಟನು, ಆಡಿತೋ ನಮಾಡಿತೋ ಗಣಪ ನಿನ್ನ ನೋಡಿ ನಲಿತೋ. ಪಾರ್ವತಿಯ ಪ್ರಿಯ ಸುತನೇ ಗಜಮುಖನೇ ಗಣಪತಿಯೇ, ಸುರಪುರದ ಸುಂದರನೇ ಕರಿಮುಖನೇ ಶಿವಸುತನೇ, ಮೊದಲ ಪೂಜೆ ವರವ ಪಡೆದ ದಿವ್ಯ ಚೇತನೇ, ವಿಘ್ನರಾಜನೇ ವಿಘ್ನೇಶ್ವರನೇ, ಮೊದಲ ಪೂಜೆ ವರವ ಪಡೆದ ದಿವ್ಯ ಚೇತನೇ, ವಿಘ್ನರಾಜನೇ ವಿಘ್ನೇಶ್ವರನೇ. ಓಂ ಶ್ರೀಂ ಹ್ರೀಂ ಕ್ಲೀಂ ಗಣೇಶ್ವರಾಯ, ಬ್ರಹ್ಮ ಸ್ವರೂಪಾಯ ಗುರುವೇ ಸರ್ವಸಿದ್ಧಿ ಪ್ರದಾಯ ವಿಘ್ನೇಶ್ವರಾಯ ನಮೋ ನಮಃ ಅಂತಕ್ಕಂಥ ಅತ್ಯಂತ ಭಕ್ತಿಯ ಪ್ರಾರ್ಥನೆಯನ್ನ ಸಲ್ಲಿಸಿರ್ತಕ್ಕಂಥ ಶ್ರೀಮತಿ ಶೋಭಾ ಅವರಿಗೆ ವೇದಿಕೆ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಇವತ್ತಿನ ಈ ಒಂದು ಭವ್ಯವಾದ ಸಮಾರಂಭಕ್ಕೆ ಸ್ವಾಗತವನ್ನ ಶ್ರೀಯುತ ರವೀಂದ್ರ ಅವರು ಸಮಸ್ತ ವೇದಿಕೆಯನ್ನ ಹಾಗೂ ತಮ್ಮೆಲ್ಲರನ್ನ ತುಂಬು ಹೃದಯದಿಂದ ತಮ್ಮ ಗ್ರಾಮದ ಪರವಾಗಿ ಎಲ್ಲರಿಗೂ ಸ್ವಾಗತವನ್ನು ಬಯಸಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಈ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ನಾಗರಾಜ್ ಗೌಡರು ಕಮ್ರೂರು ಇವರಿಗೆ ಊರ ಸಮಸ್ತ ಗ್ರಾಮದ ವತಿಯಿಂದ ಸ್ವಾಗತ ಸುಸ್ವಾಗತ. ಹಾಗೆ ಮುಖ್ಯ ಅತಿಥಿಗಳಾದಂತಹ ಬಸವರಾಜ್ ಗೌಡರು ಕಮ್ರೂರು ಇವರಿಗೂ ಊರ ಗ್ರಾಮಸ್ಥರ ಪರವಾಗಿ ಸ್ವಾಗತ ಸುಸ್ವಾಗತ. ಹಾಗೆ ಬಂಗಾರಪ್ಪ ಗೌಡ್ರು ಕಮ್ರೂರು ಇವರಿಗೂ ಸ್ವಾಗತ ಸುಸ್ವಾಗತ.
ಹಾಗೆ ದೀಪಕ್ಕಣ್ಣ ಕಮ್ರೂರು ಗ್ರಾಮ ಪಂಚಾಯತಿ ಸದಸ್ಯರು ತಲಗುಂದ, ಇವರಿಗೂ ಸ್ವಾಗತ ಸುಸ್ವಾಗತ. ಈಶಣ್ಣ ರಾಮಾಪುರ, ಇವರಿಗೂ ಸ್ವಾಗತ ಸುಸ್ವಾಗತ. ಇವಾಗ ಈ ಊರಿನ ಗ್ರಾಮದ ಮುಖಂಡರಾದಂತ ನಿಂಗಪ್ಪ ಸಾಲಿಗೇರ್, ಇವರಿಗೂ ಸ್ವಾಗತ ಸುಸ್ವಾಗತ. ಗಣಪತಪ್ಪ ಹುಳ್ಳೇರ್, ಇವರಿಗೂ ಸ್ವಾಗತ ಸುಸ್ವಾಗತ. ಪುಟ್ಸಾಮಣ್ಣ ಕುರುಬರ್, ಇವರಿಗೂ ಸ್ವಾಗತ ಸುಸ್ವಾಗತ. ಬುಡ್ಡಪ್ಪ ಕರೆಣ್ಣನವ್ರು, ಇವರಿಗೂ ಸ್ವಾಗತ ಸುಸ್ವಾಗತ. ಮಲ್ಲಿಕಾರ್ಜುನ್ ಬೆನ್ನೂರ್, ಇವರಿಗೂ ಸ್ವಾಗತ ಸುಸ್ವಾಗತ. ಸುರೇಂದ್ರ ಮೂರೇರ್, ಇವರಿಗೂ ಸ್ವಾಗತ ಸುಸ್ವಾಗತ. ಶಿವಪ್ಪ ಹೊಸಕೊಪ್ಪ, ಇವರಿಗೂ ಸ್ವಾಗತ ಸುಸ್ವಾಗತ. ನಾಗರಾಜ್ ಕಾಳಪ್ಪ, ಇವರಿಗೂ ಸ್ವಾಗತ ಸುಸ್ವಾಗತ. ಚಂದ್ರಪ್ಪ ಸಾಲಿಗೇರ್, ಇವರಿಗೂ ಸ್ವಾಗತ ಸುಸ್ವಾಗತ. ಗಣಪತಪ್ಪ ಮೂಲೇರ್, ಇವರಿಗೂ ಸ್ವಾಗತ ಸುಸ್ವಾಗತ. ಲಕ್ಷ್ಮಣ ಅಂಡಗಿ, ಇವರಿಗೂ ಸ್ವಾಗತ ಸುಸ್ವಾಗತ. ಬಸಪ್ಪ ಬುಳ್ಳಣ್ಣನವರು, ಇವರಿಗೂ ಸ್ವಾಗತ ಸುಸ್ವಾಗತ. ಎಲ್ಲೋಜಿ ರಾವ್, ಇವರಿಗೂ ಸ್ವಾಗತ ಸುಸ್ವಾಗತ. ಬಸವರಾಜಪ್ಪ ಮೂಲೇರ್, ಇವರಿಗೂ ಸ್ವಾಗತ ಸುಸ್ವಾಗತ. ಶೇಖರಪ್ಪ ಸಣ್ಣಿಂಗಜ್ಜರ್, ಇವರಿಗೂ ಸ್ವಾಗತ ಸುಸ್ವಾಗತ. ಕೃಷ್ಣಪ್ಪ ಸಾಲಿಗೇರ್, ಇವರಿಗೂ ಸ್ವಾಗತ ಸುಸ್ವಾಗತ. ಹನುಮಂತಪ್ಪ ಮೂಲೇರ್, ಇವರಿಗೂ ಸ್ವಾಗತ ಸುಸ್ವಾಗತ. ನಿರೂಪಣೆಗಾಗಿ ಆಗಮಿಸಿದಂತ ವೀರೇಂದ್ರ ಗೌಡರು ಬಂಕಳ್ಳಿಯವರಿಗೂ, ಇವರಿಗೂ ಊರ ಸಮಸ್ತ ಗ್ರಾಮದ ವತಿಯಿಂದ ಸ್ವಾಗತ ಸುಸ್ವಾಗತ. ಇಲ್ಲಿ ಸೇರಿರತಕ್ಕಂತ ಸಮಸ್ತ ಗ್ರಾಮಸ್ಥರಿಗೂ ಹಾಗೂ ಅಕ್ಕಪಕ್ಕದ ಹಳ್ಳಿಯಿಂದ ಬಂದಂತ ಭಕ್ತಾದಿಗಳಿಗೂ ವೀಕ್ಷಕರಿಗೂ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸಮಾರಂಭಕ್ಕೆ ಅತ್ಯಂತ ಭಕ್ತಿಯ ಮತ್ತು ಗೌರವದ ಸ್ವಾಗತವನ್ನು ಕೋರಿರ್ತಕ್ಕಂಥ ಶ್ರೀಯುತ ರವೀಂದ್ರ ಅವರಿಗೆ ವೇದಿಕೆ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಕಣ್ಣಿಗೆ ಕಾಣುವ ಮರವು ನಿಂತಿದೆ, ಕಣ್ಣಿಗೆ ಕಾಣದ ಬೇರಿನ ಸಹಾಯದಿ. ಕಣ್ಣಿಗೆ ಕಾಣುವ ಮರವು ನಿಂತಿದೆ, ಕಣ್ಣಿಗೆ ಕಾಣದ ಬೇರಿನ ಸಹಾಯದಿ. ಕಣ್ಣಿಗೆ ಕಾಣುವ ಈ ದೇಹವು ನಿಂತಿದೆ, ಕಣ್ಣಿಗೆ ಕಾಣದ ಉಸಿರಿನ ಸಹಾಯದಿ. ಕಣ್ಣಿಗೆ ಕಾಣುವ ಈ ದೇಹವು ನಿಂತಿದೆ, ಕಣ್ಣಿಗೆ ಕಾಣದ ಉಸಿರಿನ ಸಹಾಯದಿ. ಕಣ್ಣಿಗೆ ಕಾಣುವ ಇಷ್ಟೆಲ್ಲ ವೈಭವ ನಡೆಯುತ್ತಿದೆ, ಕಣ್ಣಿಗೆ ಕಾಣುವ ಇಷ್ಟೆಲ್ಲ ಈ ವೈಭವ ನಡೆಯುತ್ತಿದೆ, ಕಣ್ಣಿಗೆ ಕಾಣದ ಆ ಒಂದು ಶಕ್ತಿಯ ಕೃಪಾಶೀರ್ವಾದದಿ. ಅಂತಹ ಒಂದು ಶಕ್ತಿಗೆ ಮತ್ತೊಮ್ಮೆ ಭಕ್ತಿಯಿಂದ ಶಿರಭಾಕ್ತ ಇವತ್ತಿನ ಈ ಒಂದು ಭವ್ಯವಾದ ಸಮಾರಂಭವನ್ನ ಎಲ್ಲ ಸಮುದಾಯಗಳ ಕಷ್ಟ ಸುಖಗಳಿಗೆ ಹೆಗಲಿಗೆ ಹೆಗಲಾಗ್ತಕ್ಕಂತಹ ಮತ್ತು ಈ ಭಾಗದ ಮುತ್ಸದ್ದಿಗಳು ಆಗಿರತಕ್ಕಂಥ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀಯುತ ಕಮ್ರೂರ್ ನಾಗರಾಜ್ ಗೌಡ್ರವರು ಸಮಸ್ತ ವೇದಿಕೆಯ ಎಲ್ಲ ಗಣ್ಯಾತಿ ಗಣ್ಯರನ್ನ ಒಡಗೂಡಿ ಗ್ರಾಮದ ಪರವಾಗಿ ದೀಪ ಬೆಳಗುವುದರ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಡ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರು ಅವರನ್ನು ಒಡಗೂಡಿ ಸಮಾರಂಭಕ್ಕೆ ದೀಪ ಬೆಳಗುವುದರ ಮುಖಾಂತರ ಉದ್ಘಾಟನೆ ಮಾಡಿಕೊಡ್ಬೇಕಂತ ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಬೆಳಗು ಬೆಳಗು ದೀಪವೇ ಜಗವ ತುಂಬಿ ಬೆಳಗು, ಬೆಳಗು ಬೆಳಗು ದೀಪವೇ ಜಗವ ತುಂಬಿ ಬೆಳಗು, ಬೆಳಕಾಗಿ ಬೆಳಗು. ಕಾಮಕಾಂಚನ ಆಸೆ ಬಿಡಿಸಿ ಜ್ಞಾನ ಸಾಧನೆ ಮಾರ್ಗ ತೋರಿಸಿ, ಮುತ್ತಿನಂತ ಬದುಕಿಗೆ ಬೆಳಕಾಗಿ ಬೆಳಗು ದೀಪವೇ, ಬೆಳಕಿಗೆ ಬೆಳಕಾಗು ದೀಪವೇ.
ವೇದಿಕೆಯ ಎಲ್ಲ ಸದಸ್ಯರನ್ನು ಒಳಗೂಡಿ ಹಾಗೂ ಗ್ರಾಮದ ಎಲ್ಲ ಸದ್ಭಕ್ತರ ಸಹಕಾರದೊಂದಿಗೆ ಕಾರ್ಯಕ್ರಮವನ್ನು ದೀಪ ಬೆಳಗೋದ್ರ ಮುಖಾಂತರ ಉದ್ಘಾಟನೆ ಮಾಡಿಕೊಟ್ಟಿರ್ತಕ್ಕಂಥ ಸಮಾಜದ ಹಿರಿಯರು ಆಗಿರ್ತಕ್ಕಂಥ ಶ್ರೀಯುತ ನಾಗರಾಜ್ ಗೌಡ್ರವರಿಗೆ ವೇದಿಕೆ ಪರವಾಗಿ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು. ದಯವಿಟ್ಟು ಬಂಧುಗಳು ಯಾರು ಮಾತಾಡಬಾರ್ದು, ದಯವಿಟ್ಟು ಸಹಕರಿಸಬೇಕು. ಗೌತಮ ಮಹಾಬುದ್ಧ ಅಖಂಡ ಮಾನವ ಕುಲದ ಮನುಷ್ಯರನ್ನ 3 ಭಾಗ ವಿಂಗಡಣೆ ಮಾಡ್ತಾ ಇದ್ದಾನೆ. ನಮ್ಮೆಲ್ಲ ಮನುಷ್ಯ ಕುಲವನ್ನ ಗೌತಮ ಮಹಾಬುದ್ಧ 3 ಭಾಗ ಮಾಡ್ತಾ ಇದ್ದಾನೆ. ಒಂದು ವರ್ಗದ ಜನ ಕತ್ತಲೆಯಿಂದ ಕತ್ತಲೆಗೆ ಹೋಗ್ತಕ್ಕಂತಹ ಜನಗಳ ಗುಂಪು, ಮತ್ತೊಂದು ವರ್ಗದ ಜನ ಬೆಳಕಿನಿಂದ ಕತ್ತಲೆಗೆ ಹೋಗ್ತಕ್ಕಂತಹ ಜನಗಳ ಗುಂಪು, ಮೂರನೆಯದು ಬೆಳಕಿನಿಂದ ಬೆಳಕಿಗೆ ಹೋಗ್ತಕ್ಕಂತಹ ಜನಗಳ ಗುಂಪು. ಪ್ರಾಯಶಃ 3ನೇ ವರ್ಗಕ್ಕೆ ನಾವು ಸೇರ್ಲಿಕ್ಕೆ ಸಾಧ್ಯವಾಗದೇ ಇದ್ರೂ ಕೂಡ ನಾವೆಲ್ಲ ಕತ್ತಲೆಯಿಂದ ಬೆಳಕಿಗೆ ಬರ್ತಕ್ಕಂತಹ ಜನಗಳ ಸಮುದಾಯಕ್ಕೆ ಸೇರಬೇಕು. ಆ ಒಂದು ನಿಟ್ಟಿನಲ್ಲಿ ಆ ಒಂದು ಸಂಕೇತವಾಗಿ ಇವತ್ತು ತಮ್ಮ ಗ್ರಾಮದಲ್ಲಿ ಜ್ಯೋತಿ ಬೆಳಗುವುದರ ಮುಖಾಂತರ ಕಾರ್ಯಕ್ರಮ ಉದ್ಘಾಟನೆಯಾಗಿದೆ. ಆ ಒಂದು ಪುಣ್ಯ ಕ್ಷಣಕ್ಕೆ ತಾವೆಲ್ಲ ಸಾಕ್ಷಿಯಾಗಿದ್ದೀರಿ. ತಾಯಿ ಜಗನ್ಮಾತೆಯ ಅನುಗ್ರಹ ಕೂಡ ತಮ್ಮ ಮಡಿಲನ್ನ ತುಂಬುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು, ಇವತ್ತಿನ ಈ ಒಂದು ಭವ್ಯವಾದ ಸಮಾರಂಭದ ಅತಿಥಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಈ ಭಾಗದ ಮುಖಂಡರು ಹಾಗೂ ನ್ಯಾಯವಾದಿಗಳು ಆಗಿರ್ತಕ್ಕಂಥ ಶ್ರೀಯುತ ಬಸಪ್ಪಗೌಡ್ರವರು ತಮ್ಮ ಅತಿಥಿ ನುಡಿಯನ್ನ ನಮ್ಮೊಂದಿಗೆ ಹಂಚಿಕೋಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಶ್ರೀ ಚೌಡೇಶ್ವರಿ ದೇವಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಚೌಡೇಶ್ವರಿ ದೇವಿ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಉಡಿ ತುಂಬುವ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂತಹ ನಾಗರಾಜ್ ಗೌಡ್ರು ಕಮರೂರು ಇವರೇ ಹಾಗೂ ಗಣಪತಪ್ಪನವರೇ, ಪುಟ್ಟಸ್ವಾಮಿಯವರೇ, ಗುಡ್ಡಪ್ಪನವರೇ, ದೀಪಕ್ನವರೇ, ಲಿಂಗಪ್ಪನವರೇ ಹಾಗೂ ಇನ್ನುಳಿದ ವೇದಿಕೆ ಮೇಲೆ ಊರಿನ ಈಶ್ವರಪ್ಪನವರೇ, ಮಲ್ಲಿಕಪ್ಪನವರೇ, ಎಲ್ಲರಿಗೂ ವಂದಿಸುತ್ತಾ ಹಾಗೂ ಈ ಒಂದು ವೇದಿಕೆ ನೋಡಿದರೆ ಚೌಡೇಶ್ವರಿ ಎಂದು ಯಾರು ಚೌಡಪ್ಪಗಳೇ ಕಡಿಮೆ ಕಾಣ್ತಾ ಇದ್ದಾರೆ. ಎಲ್ಲ ಹೆಣ್ಣಿನ ಜನಸಂಖ್ಯೆನೇ ಬಹಳ ಐತೆ, ಗಂಡಿನ ಜನಸಂಖ್ಯೆ ಕಡಿಮೆ ಐತೆ. ಅದು ಏನು ನನ್ನ ಅಂದಾಜು ಇವ್ರನ್ನಿತ್ಲಾಗ ಅಡಿಗೆ ಮಾಡಕ್ ಕಳಿಸಿ ಅವ್ರು ಬರ್ಬೇಕು ಅನ್ನೋ ತೀರ್ಮಾನದಾಗ ಇರ್ಬೋದು. ಶನೇಶ್ವರ ಸ್ವಾಮಿ ಕತೆ ಇರೋದ್ರಿಂದ ಸಮಯದ ಅವಕಾಶನೂ ಕಡಿಮೆ ಇದೆ. ಈಗ ನಾವು ಮಾತಾಡ್ತಾ ಕುತ್ಕೊಂಡ್ರೆ ಅವ್ರ ಕಾರ್ಯಕ್ರಮಕ್ಕೆ ಜನಕ್ಕೆ ತೊಂದರೆ ಆಗ್ತದೆ. ಮತ್ತೆ ಮನೆಗೆ ಹೋಗಿ ಪ್ರಿಪೇರ್ ಆಗಿ ಮತ್ತೆ ಬರ್ಬೇಕು. ಈ ಒಂದು ಸಮಯದ ಅಭಾವನೆ ಅದು ಕಾಣ್ತಾ ಐತಿ. ಇದೆಯಾ ಟೈಮ್ ಐತಾ? ಇಲ್ಲಿ ಕಾಣ್ತಾ ಐತಿ. ಹಾಗೂ ಈಗ ನಾವು ವಕೀಲ ವೃತ್ತಿಯಾಗಿ ಕಾನೂನು ಭಾಷಣ ಬಹಳ ಸುಲಭವಾಗಿ ಮಾತಾಡ್ಬೋದು. ಅಂದ್ರೆ ಒಂದು ಸಬ್ಜೆಕ್ಟ್ ತಗೊಂತೀವಿ, ಮೋಟಾರ್ ವಾಹನ ಕಾಯ್ದೆ, ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆ, ಆಸ್ತಿಯ ಹಕ್ಕಿನ ಕಾಯ್ದೆ, ಈ ರೀತಿ ನಾವು ಸ್ಟಡಿ ಮಾಡಿರೋಂಥ ವಿಚಾರನ ಸುಲಭವಾಗಿ ನಿಮಗೆ ವಿಸ್ತಾರ ಮಾಡಬಹುದು. ಅಂದ್ರೆ ಬೆಳಕರಿದ್ರೆ ಮಾಡೋ ಉದ್ಯೋಗ ಅದ ನಾವು. ಆದ್ರೆ ಇಂಥ ಒಂದು ಸಾಮಾನ್ಯ ಸಭೆಯಲ್ಲಿ ನಾವು ಈಗ ನಾಗರಾಜ್ ಗೌಡ್ರಂಗ್ ರಾಜಕೀಯ ಭಾಷಣ ಮಾಡೋದಾಗ್ಲಿ ಈ ಒಂದಿಟ್ಟು ನಮ್ಗೆ ಕಷ್ಟನ ಇದು. ಆ ಒಂದು ವಿಚಾರವಾಗಿ ನಾನು ಕಂಡ ವಿಚಾರ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ಮಕ್ಕಳು ಬಹಳ ಜನಸಂಖ್ಯೆಯಲ್ಲಿ ಇದೀರಿ. ಇಲ್ಲಿ ವಿದ್ಯಾರ್ಥಿಗಳು ಈಗ ಡ್ಯಾನ್ಸ್ ಮಾಡಿದ್ರು, ಬಹಳ ಚೆನ್ನಾಗಿ ಮಾಡಿದ್ರು. ಈಗ ಆ ಒಂದು ಪ್ರಾರಂಭಿಕ ಭಾಷಣ ಡ್ಯಾನ್ಸ್ ನೋಡಿದ್ರೆ ಇವತ್ತು ಒಂದು ಮೀಡಿಯಾಗಳಲ್ಲಿ ಇರೋಂಥ ಒಂದು ಪ್ರಾಧಾನ್ಯತೆ ಎದ್ದು ಕಾಣ್ತಾ ಇತ್ತು. ಇವತ್ತು ಕೈಯಲ್ಲಿ ಮೊಬೈಲಲ್ಲಿ ಟಿವಿಯಲ್ಲಿ ನೋಡ್ತಾರೆ. ಟಿವಿಯಲ್ಲಿ ಇದಾವಲ್ಲ ಈಗ ಯಾವ್ಯಾವ ಕಾರ್ಯಕ್ರಮ ಬೇಕಾದಷ್ಟು ಮಕ್ಕಳ ಕಾರ್ಯಕ್ರಮ ನೋಡ್ತೀವಿ. ಆ ಒಂದು ಕಾರ್ಯಕ್ರಮ ನೋಡಿಬಿಟ್ಟು ಇವತ್ತೆಲ್ಲ ಇಲ್ಲಿ ವೇದಿಕೆ ಮೇಲೆ ನೋಡಿದ್ರೆ ಒಂದು ಮೀಡಿಯಾದಲ್ಲಿ ಮಾಧ್ಯಮ ವರ್ಗದಲ್ಲಿ ಅವರು ಎಷ್ಟು ಮುಂದಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇತ್ತು. ಒಂದು ಎರಡನೇದಾಗಿ ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋದ್ರಿಂದ
ಈ ಮಕ್ಕಳಲ್ಲಿ ನಾನು ಹೇಳೋದು ನಮಗೆ ಗೊತ್ತು, ಇಲ್ಲಿ ಹಿರಿಯರಿಗೆ ಗೊತ್ತು, ಇಲ್ಲಿ ವೇದಿಕೆ ಮೇಲೆ ಕುಂತರಿಗೆ, ಇಲ್ಲಿ ಊರು ಗ್ರಾಮಸ್ಥರಿಗೆ ವಯಸ್ಕರಿಗೆ ಗೊತ್ತು. ಈ ಊರು ಒಂದು ಸಾಮಾನ್ಯ ನಾಗರಿಕತೆ, ಸಿವಿಲೈಸೇಷನ್, ಸಮಾಜದಲ್ಲಿ ಒಂದು ಕುಟುಂಬಗಳ ಹೆಂಗೆ ಒಂದು ಆದಿಮಾನವ ಜೀವನ ಇತ್ತು, ಅದು ನಾಗರಿಕತೆಗೆ ಹೆಂಗ್ ಪರಿವರ್ತನೆ ಆಯ್ತು, ಕುಟುಂಬಗಳು ಹೆಂಗ್ ಸೃಷ್ಟಿ ಆದವು, ಕುಟುಂಬಗಳಿಂದ ಒಂದು ಕಡೆ ಮನುಷ್ಯ ವಾಸ ಮಾಡಕ್ಕೆ ಯಾವ ರೀತಿ ಪ್ರಾರಂಭ ಮಾಡಿದ, ಆವಾಗ ಒಂದು ಊರು ಅಂತ ರಚನೆ ಆಯ್ತು. ಊರು ಅಂತ ರಚನೆ ಆದ್ಮೇಲೆ ಸಂಸ್ಕೃತಿ, ಇದು ನಾಗರಿಕತೆ ಸುಧಾರಣೆ ಆಗ್ತಾ ಬಂತು. ಆ ನಾಗರಿಕತೆ ಸುಧಾರಣೆನ ಈ ಒಂದು ಊರನ್ನೇ ನಾವು ಎಕ್ಸಾಂಪಲ್ ಆಗಿ ಕೊಡ್ಬೋದು. ಇದು ಆಕ್ಚುಲಿ ಕುಗ್ರಾಮ ಅಂದ್ರೆ ಈ ವರದಾ ನದಿ ತಟದ ಮೇಲೆ ಈ ಬುಳ್ಳರ್ ನಿಂಗಣ್ಣವ್ರ ಮನೆ ಒಂದು, ಈ ದಿಕ್ಕಲ್ಲಿ ಒಂದೊಂದು ಮನೆ ಇತ್ತು. ಯಾವುದೇ ಒಂದು ವ್ಯವಸ್ಥಿತವಾಗಿ ಒಂದು ಕಡೆಗೆ ಸೇರಿರಲಿಲ್ಲ. ಈ ಒಂದು ಎಲ್ಲದಕ್ಕಿಂತ ಮೊದಲಾಗಿ ಒಂದು ರಸ್ತೆಯ ಸಂಪರ್ಕನ ಈ ಊರಿಗೆ ಇರಲಿಲ್ಲ. ಈ ಒಂದು ಹಂತದಲ್ಲಿರಂತ ಒಂದು ವ್ಯವಸ್ಥೆಯಲ್ಲಿ ಒಂದು ಕಡೆಗೆ ಸಂಘಟನೆ ಮಾಡ್ಕೊಂಡ್ರು, ಎಲ್ಲ ಇಡೀ ಊರು ಬಂದು ಒಂದ್ ಕಡೆ ಸಂಘಟನೆ, ಇವ್ರ ಪಾತ್ರನೂ ಇರ್ಬೋದು ಒಂದು ಸಂಘಟನೆ ಮಾಡೋದ್ರಲ್ಲೆಲ್ಲ. ಒಂದ್ ಕಡೆ ಸೈಟ್ ಫಾರ್ಮೇಶನ್ ಮಾಡಿ ಊರು ಅಂತ ಮಾಡಿ ಒಂದು ರಚನೆ ಮಾಡಿ ಒಂದು ಆಕಾರ ಕೊಟ್ಟು, ಕೆಳಗಿನ ಗೋಮಾಳ ಮೇಲಿನ ಗೋಮಾಳ, ಈ ರೀತಿ ಒಂದು ಗೋಮಾಳ ಅಂದ್ರೆ ದನ ಮೇಯಂತ ಒಂದು ಜಾಗ, ಆ ಗೋಮಾಳದಲ್ಲಿ ಒಂದು ಗ್ರಾಮ ಸೃಷ್ಟಿಯಾಗಿ ಒಂದು ಊರ್ ಫಾರ್ಮೇಶನ್ ಆಗಿ ಆ ಒಂದು ಊರಿನ ರಚನೆ ಮೂಲಕ ಈ ಒಂದು ಮಟ್ಟಕ್ಕೆ ಇವತ್ತು ಬಂದು ಚೌಡೇಶ್ವರಿ ದೇವಸ್ಥಾನ ಸ್ಥಾಪನೆ ಮಾಡಿ, ಒಂದು ದೇವಸ್ಥಾನ, ಒಂದು ಊರು, ಒಂದು ರಸ್ತೆ, ಒಂದು ವ್ಯವಸ್ಥೆಗೆ ಒಂದು ಹಿಂದಿನ ಕಾಲದ ಒಂದು ನಾಗರಿಕ ವ್ಯವಸ್ಥೆಯಲ್ಲಿ ಬಂದು ಮುಟ್ಟಿದಂತ ಒಂದು ವ್ಯವಸ್ಥೆಯನ್ನು ಈ ಊರಲ್ಲಿ ಕಾಣ್ತಾ ಇದ್ದೀನಿ ಅನ್ನೋದಕ್ಕೆ ಇವತ್ತು ಸಂತೋಷ ಆಗ್ತಾ ಇದೆ. ಆದ್ರೆ ಇನ್ನೂ ಒಂದು ಮಾತು ಹೇಳ್ತಾ ಇದ್ದೀನಿ, ನಾವು ಎಷ್ಟು ರಾಜಕೀಯವಾಗಿ ಈ ಊರಲ್ಲಿ 16 ಪಕ್ಷಗಳು ಇರ್ಬೋದು, ಒಂದು ಮನೆಯಲ್ಲಿ ಒಂದು ಊರಲ್ಲಿ 16 ಪಕ್ಷ ಇರ್ತವೆ. 16 ಪಕ್ಷ, 16 ಇದು ಏನೇ ಇರಲಿ, 16 ಜಾತಿ ಪಂಗಡ ಏನೇ ಇರಲಿ, ಆದರೆ ಊರಿನ ವಿಚಾರಕ್ಕೆ ಬಂದಾಗ ಎಲ್ಲರೂ ಮೈ ಮರೆತು ನಮ್ಮದು ಒಂದೇ ಅನ್ನೋ ಒಂದು ಮನೋಭಾವನೆ ನೀವು ಇಟ್ಕೊಂಡು ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನೋ ತೋರಿಸ್ಕೊಂಡು ಮುನ್ನುಗ್ಗಿದ ಒಂದು ಗ್ರಾಮ ಅಂದ್ರೆ ಪ್ರಪ್ರಥಮವಾಗಿ ಕೆಳಗಿನ ಗೋಮಾಳ. ಮಧ್ಯಂತರದಲ್ಲಿ ಇದು ಅಸ್ತವ್ಯಸ್ತ ಆಗಿತ್ತು, ನಾ ಈ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ. ಅದನ್ನು ನಂತರದಲ್ಲಿ ಒಗ್ಗಟ್ಟಿನ ಮನೋಭಾವನೆ ಇವತ್ತು ಕಾಣ್ತಾ ಇರೋದು ಇವತ್ತಿನ ದಿನ. ಈ ಒಂದು ಗ್ರಾಮದಲ್ಲಿ ಈ ಈಶಣರಿ ಇದಾಗಿರ್ಬೋದು, ಫಸ್ಟ್ ಈ ಊರಲ್ಲಿರೋಂಥ ಒಗ್ಗಟ್ಟು ಸುತ್ತಮುತ್ತ ಹಳ್ಳಿಯಲ್ಲಿ ಎಲ್ಲೂ ಇರಲಿಲ್ಲ. ಈಗ ನಿಮ್ಮೂರು ಸೂಣಿಗಿ ಒಂದು ದೇವಸ್ಥಾನ ಪೂಜೆ ಅದೆಲ್ಲ ಈಗ ಚೆನ್ನಾಗಿ ನಡೀತಾ ಇತ್ತು, ಅದು ಬೇರೆ ಈ ವಿಚಾರ. ಪ್ರಥಮವಾಗಿ ಒಂದು ನಾಟಕಗಾಗ್ಲಿ, ಕಲೆ ಆಗಲಿ, ಒಂದು ಕಾರ್ಯಕ್ರಮಗಳಾಗ್ಲಿ ಈ ಮೇಲಿನ ಕೆಳಗಿನ ಗೋಮಾಳದಲ್ಲಿ ಪರ ಗ್ರಾಮದವ್ರು ನೋಡಿ ಕಲಿಬೇಕಾದಂತ ಒಂದು ಸಭೆ ಸಮಾರಂಭಗಳು ನೀವು ಈಗಾಗಲೇ ಮಾಡಿಬಿಟ್ಟಿದ್ದೀರಿ. ಮಾಡಿ ತೋರಿಸೋದು ಹೊಸದಲ್ಲ, ಆದ್ರೆ ಮಧ್ಯಂತರದಲ್ಲಿ ಹೋಗಿತ್ತು. ಈ ಒಂದು ಒಗ್ಗಟ್ಟು ನಿಮ್ಮಲ್ಲಿ ಇದೇ ರೀತಿ ಮುಂದುವರೆದು ಒಂದು ಊರಿನ ಅಭಿವೃದ್ಧಿ, ಇದರಲ್ಲಿ ಎಲ್ಲಾ ರಾಜಕೀಯ ವಿಚಾರವಾಗಿ 16 ಪಕ್ಷ ಮಾಡ್ರಿ, 16 ಪಂಗಡ ಮಾಡ್ಕ್ಯಾಡ್ರಿ, ಓಟ್ ಹಾಕ್ಯಾಡ್ರಿ, ಬೇಕಾದ್ ಮಾಡ್ರಿ, ಅಭಿವೃದ್ಧಿ ವಿಚಾರದಲ್ಲಿ ಒಂದಾಗಿ ಹೋರಾಡಿ ನಿಮ್ಮ ಊರಿನ ಪ್ರಗತಿ ಹತ್ತ ನೀವು ಸಾಗಬೇಕು. ನಿಮ್ಮ ಊರು ಒಂದು ಮಾದರಿ ಗ್ರಾಮ ಆಗಿ ಮುಂದುವರಿತೈತಿ ಅನ್ನೋದು ಆಸೆ ಇಟ್ಕೊಂಡು ಈ 2 ಮಾತಾಡಿ ನನ್ನ ಇವತ್ತಿನ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡು ತಮ್ಮ ಅತಿಥಿ ನುಡಿಯನ್ನ ನಮ್ಮೊಂದಿಗೆ ಹಂಚಿಕೊಂಡಿರ್ತಕ್ಕಂಥ ಶ್ರೀಯುತ ಬಸಪ್ಪಗೌಡರು, ನ್ಯಾಯವಾದಿಗಳು ಕಮರೂರು ಇವರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಇವತ್ತಿನ ಈ ಒಂದು ಸಮಾರಂಭದಲ್ಲಿ ತಲಗುಂದ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ದೀಪಕ್ ಕಮರೂರ್ ಅವರು ತಮ್ಮ ಅತಿಥಿ ನುಡಿಯನ್ನ ನುಡಿಬೇಕೆಂದು ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಶ್ರೀ ಚೌಡೇಶ್ವರಿ ದೇವಿಯ ಪ್ರತಿಷ್ಠಾಪನೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಾಗರಾಜಗೌಡರಿಗೆ ಸ್ವಾಗತ ಕೋರುತ್ತಾ ಮತ್ತು ನಮ್ಮ ವಕೀಲರವರಿಗೆ ಬಸವರಾಜಗೌಡರವರಿಗೆ ಸ್ವಾಗತ ಕೋರುತ್ತಾ ಮತ್ತು ವೇದಿಕೆಯ ಮೇಲೆ ಕುಂತ ಹಿರಿಯರಿಗೂ ಮತ್ತು ಊರಿನ ಎಲ್ಲ ಹೆಣ್ಣು ಮಕ್ಕಳಿಗೂ ಮತ್ತು ಮಕ್ಕಳಿಗೂ ಕೂಡ ನನ್ನ
ಸ್ವಾಗತವನ್ನು ಕೋರ್ತಾ, ಇದುವರೆಗೂ ಈ ಊರಿನ ಬಗ್ಗೆ ನಾಲ್ಕು ಮಾತಾಡಿದ್ರ ಗೌಡ್ರು, ಖುಷಿ ಅನ್ನಿಸ್ತು. ಅದೇ ತರ ನಾವು ಬೇರೆ ಊರನ್ನ ನೋಡಿದ್ರೆ ಹೆಮ್ಮೆ ಪಡುವಂತಹ, ಈ ಊರನ್ನು ನೋಡಿದ್ರೆ ಬೇರೆ ಊರನ್ನು ನೋಡಿದ್ರೆ ಹೆಮ್ಮೆ ಪಡುವಂತಹ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಸುಮಾರು ವರ್ಷಗಳಿಂದ ಅವರು ಈ ದೇವಸ್ಥಾನವನ್ನು ಕಟ್ಟಬೇಕು ಅಂತ ಹೇಳಿ ಹಗಲಿರುಳು ದುಡಿದಿದ್ದಾರೆ. ಪ್ರತಿಯೊಬ್ಬರು ಊರಲ್ಲಿ ಹೆಣ್ಮಕ್ಳು ಅವರ ಆಸೆಯನ್ನು ಇವತ್ತು ಚೌಡೇಶ್ವರಿ ಈಡೇರಿಸಿದ್ದಾಳೆ. ಅದೇ ತರ ಮುಂದೂ ಇದೇ ತರ ಕಾರ್ಯಕ್ರಮಗಳನ್ನು ಹೆಚ್ಚು ಈಡೇರಿಸಲಿ ಅಂತ ಮತ್ತು ಕೇಳ್ಕೊಳ್ತಾ, ಇವತ್ತು ಈ ಸಣ್ಣ ಗ್ರಾಮ ನೋಡಿದ್ರೆ ಯಾರಾದ್ರೂ ಬಂದು ನೋಡಿದ್ರೆ ಏಪ್ಪ ಇದ್ರಲ್ಲಿ ಹುಡುಕಿದ್ರೆ ಮನೆನೇ ಸಿಗ್ತಾ ಇಲ್ಲ, ಎತ್ಲಾಗ ಹೋಗಿ ಎಣ್ಸಿದ್ರು ಮನೆ ಕಾಣ್ತಾ ಇಲ್ಲ. ಆದ್ರೆ ಇವತ್ತು ಆ ದೇವಸ್ಥಾನ ನೋಡ್ಬಿಟ್ರೆ ಅಯ್ಯೋ ಇವ್ ಸಾಧನೆಗೆ ಒಂದು ದೊಡ್ಡ ನಮಸ್ಕಾರಗಳನ್ನು ಹೇಳ್ಬೇಕಾಗ್ತದೆ. ಇವತ್ತು ಯಾವುದೇ ತರದ ರಾಜಕೀಯ ದುಡ್ಡುಗಳಾಗ್ಲಿ ಸ್ವಲ್ಪ ಸ್ವಲ್ಪ ಎಲ್ಲರೂ ಸೇರ್ಕೊಂಡಿರ್ಬೋದು ಬಿಟ್ರೆ, ಆದ್ರೆ ಅವ್ರದ್ದು ಶ್ರಮ ಪಟ್ಟು ಬೆವರು ಸುರಿಸಿ ಸೇರಿರ್ತಕ್ಕಂಥ ದುಡ್ಡು ದೊಡ್ಡ ಪ್ರಮಾಣದಲ್ಲಿ ಅವ್ರು ಸೇರ್ಕೊಂಡಿದ್ದಾರೆ. ಯಾಕಂದ್ರೆ ಒಂದು ಮನೆಯನ್ನ ನಾವು ಒಂದು ಸಂಸಾರವನ್ನು ನಡೆಸಬೇಕಾದ್ರೆ ಅದಕ್ಕೆ ಎಷ್ಟೋ ಅಡೆತಡೆಗಳು ಬರ್ತವೆ. ಆದ್ರೆ ಊರನ್ನ ಎಲ್ಲ ಸೇರ್ಕೊಂಡು ಒಗ್ಗಟ್ಟಿನಿಂದ ಇವರೆಲ್ಲರೂ ಕೂಡ್ಕೊಂಡು ಇವತ್ತು ಒಗ್ಗಟ್ಟಿನಿಂದ ಒಂದು ಸಾಧನೆಯನ್ನು ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಬೇರೆ ಆಕ್ಷೇಪ ಇಲ್ಲ ಹೇಳಕ್ಕೆ ನಮ್ಮ ಹತ್ರ. ಇದೇ ತರ ಬೇರೆ ಹಳ್ಳಿಗಳಲ್ಲಿ ನಡೀಲಿ ಅಂತ, ಇದೇ ತರ ಮತ್ತೆ ಇನ್ನೂ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಲಿ ಅಂತ ನಾನು ಹಾರೈಸುತ್ತಾ 4 ಮಾತನ್ನು ಮುಗಿಸ್ತಾ ಇದ್ದೇನೆ. ಸಮಾರಂಭದ ಅತಿಥಿ ಸ್ಥಾನವನ್ನು ಅಲಂಕರಿಸಿ ತಮ್ಮ ಅತಿಥಿ ನುಡಿಯನ್ನು ನಮ್ಮೊಂದಿಗೆ ಹಂಚಿಕೊಂಡಿರ್ತಕ್ಕಂಥ ಶ್ರೀಯುತ ದೀಪಕ್ ಕಮ್ರೂರವರಿಗೆ ತುಂಬ ಹೃದಯದ ಧನ್ಯವಾದಗಳು. ಆಡುವ ಮಾತು ಆದರಣೀಯವಾಗಿರಬೇಕು, ನೀಡುವ ದಾನ ಸಾರ್ಥಕವಾಗಿರಬೇಕು. ಆಡುವ ಮಾತು ಆದರಣೀಯವಾಗಿರಬೇಕು, ನೀಡುವ ದಾನ ಸಾರ್ಥಕವಾಗಿರಬೇಕು, ಮಾಡುವ ಕಾರ್ಯ ಮೃಡನಲೆಯುವಂತಿರಬೇಕು ಎನ್ನುವ ನುಡಿಯ ಅಡಿಯಲ್ಲಿ ನಮ್ಮ ಕೆಳಗಿನ ಗೋಮಾಳದ ಎಲ್ಲ ಸದ್ಭಕ್ತರು ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಈ ಒಂದು ಸಮಾರಂಭದ ಅತಿಥಿಗಳಲ್ಲಿ ಮತ್ತೋರ್ವರಾಗಿರ್ತಕ್ಕಂಥ ಶ್ರೀಯುತ ಬಂಗಾರಪ್ಪಗೌಡರು ಕಮರೂರವರು ತಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೋಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಪ್ರಪ್ರಥಮವಾಗಿ ಚೌಡೇಶ್ವರಿ ದೇವಿಗೆ ವಂದಿಸುತ್ತಾ, ಶ್ರೀ ಚೌಡೇಶ್ವರಿ ದೇವಿ ಪ್ರತಿಷ್ಠಾಪನೆ ಮತ್ತು ಉಡಿ ತುಂಬುವ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ವೇದಿಕೆ ಕಾರ್ಯಕ್ರಮವನ್ನು ನಾನು ಬಂದಿರೋದು ತುಂಬ ಖುಷಿಯಾಗ್ತಾ ಇದೆ. ಹಾಗೇನೆ ಈ ಒಂದು ದೇವಸ್ಥಾನ ನೋಡಿ ನಂಗೆ ಭಾಳ ಖುಷಿ ಆಯಿತು. ಎಷ್ಟು ಒಗ್ಗಟ್ಟಿನಿಂದ ನೀವೆಲ್ಲ ಕಟ್ಟಿರೋದು ನಂಗೆ ತುಂಬ ಖುಷಿ ಕೊಡ್ತು. ದೇವಿಯ ಒಂದು ಕೃಪೆಗೆ ನಾವು ಬಂದು ಇವತ್ತು ಕೈ ಮುಗಿದು ಪ್ರಾರ್ಥನೆ ಮಾಡಿ ಸಲ್ಲಿಸಿದ್ವಿ. ಹಾಗೇನೆ ಈ ಒಂದು ಕಾರ್ಯಕ್ರಮಗಳು ಎಷ್ಟು ಅಂದರೆ ಇವತ್ತು ಮನುಷ್ಯ ಭಾಳ ದೂರ ಆಗ್ಬಿಟ್ಟಿದ್ದಾನೆ. ಆದರೆ ದೇಶಗಳೇ ಹತ್ರ ಆಗ್ತಾ ಇದಾವೆ, ಅಂಥದ್ರಲ್ಲಿ ಮನುಷ್ಯ ದೂರ ಆಗ್ಬಿಟ್ಟಿದ್ದಾನೆ. ಹೆಂಗೆ ಎಕ್ಸಾಂಪಲ್ ಅಂದ್ರೆ ಇವತ್ತಿನ ಆಧುನಿಕ ಯುಗದಲ್ಲಿ ಮಾಧ್ಯಮಗಳು ಈ ವಿಷಯಗಳು ಪಕ್ಕದೂರಿಗೆ, ಈಗ ಬೇರೆ ಬೇರೆ ದೇಶದ ವಿಷಯ ನಾವು ಟಿವಿ ಮುಖಾಂತರ ತಿಳ್ಕೊಂತ ಇದ್ದೀವಿ. ಆದ್ರೆ ಪಕ್ಕದೂರಲ್ಲೇ ನಡೀತಕ್ಕಂಥ ಒಂದು ಕಾರ್ಯಕ್ರಮಗಳು ಅಥವಾ ಪಕ್ಕದಲ್ಲೇ ನಡೀತಕ್ಕಂಥ ಕಾರ್ಯಕ್ರಮಗಳು ತಿಳಿತಾ ಇರೋದಿಲ್ಲ. ಮನಸ್ಸುಗಳು ದೂರ ಆಗ್ತಾ ಇದಾವೆ, ಆದರೆ ದೇಶಗಳು ಹತ್ರ ಆಗ್ತಾ ಇದಾವೆ. ಈ ಒಂದು ಕಾರ್ಯಕ್ರಮಗಳು, ದೇವಿಯ ಒಂದು ಪೂಜಾ ಕಾರ್ಯಕ್ರಮಗಳು ಎಲ್ಲ ಮನುಷ್ಯರ ಮನಸ್ಸನ್ನ ಹತ್ರ ಮಾಡಲಿ, ಸಹಕಾರಿಯಾಗಲಿ ಅಂತ ಆಶಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಸಮಾರಂಭದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಅನಿಸಿಕೆಯನ್ನು ನಮ್ಮೊಂದಿಗೆ ಹಂಚಿಕೊಂಡಿರ್ತಕ್ಕಂಥ ಬಂಗಾರಪ್ಪಗೌಡರು ಕಮರೂರವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇವತ್ತಿನ ಈ ಒಂದು ಸಮಾರಂಭಕ್ಕೆ ತಲಗುಂದ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ನಾಗರಾಜ್ ಕಲಕೊಪ್ಪ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ವೇದಿಕೆ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಬಯಸ್ತಾ ಇದ್ದೇವೆ. ಬಂಧುಗಳೇ, ಬೆಸೆಯುವಂತಹ ಸೇತುವೆ, ಬೇರ್ಪಡಿಸುವಂತಹ ಗೋಡೆ ಎರಡಕ್ಕೂ ಮೂಲ ವಸ್ತು ಒಂದೇ ಆಗಿದ್ದರೂ ಕೂಡ ಸಮಾಜದಲ್ಲಿ ಹೆಚ್ಚು ಬೆಸೆಯುವ ಸೇತುವೆಗಳು ನಿರ್ಮಾಣ ಆಗಬೇಕೇ ಹೊರತು ಬೇರ್ಪಡಿಸುವ ಗೋಡೆಗಳಲ್ಲ ಅಂತಕ್ಕಂಥ ಅತಿಥಿಗಳು ತಮ್ಮ ಅನಿಸಿಕೆಯನ್ನು ನಮ್ಮೊಂದಿಗೆ ಬಹಳ ಸರಳವಾಗಿ ಮತ್ತು ಸವಿಸ್ತಾರವಾಗಿ ಹಂಚಿಕೊಳ್ತಾ ಇದ್ದಾರೆ.
ಆ ಒಂದು ನಿಟ್ಟಿನಲ್ಲಿ ಈಶಪ್ಪ ದೊಡ್ಡಮನಿ ರಾಮಾಪುರ ಅವರು ಕೂಡ ತಮ್ಮ ಅನಿಸಿಕೆಗಳನ್ನ ನಮ್ಮೊಂದಿಗೆ ಹಂಚಿಕೋಬೇಕು ಅಂತ ಹೇಳಿ ಬಯಸ್ತಾ ಇದ್ದೀವಿ. ಗ್ರಾಮದೇವಿ ಚೌಡೇಶ್ವರಿ ದೇವರಿಗೆ ಪ್ರಪ್ರಥಮವಾಗಿ ನಮಸ್ಕರಿಸುತ್ತಾ ಇಲ್ಲಿ ನೆರೆದಿರುವಂಥ ಎಲ್ಲ ಹೆಣ್ಣು ಮಕ್ಕಳಿಗೂ ವೇದಿಕೆ ಮೇಲೆ ಇರುತ್ತ ಗಣ್ಯಾತಿ ಗಣ್ಯರಿಗೂ ಧನ್ಯವಾದಗಳನ್ನು ಹೇಳ್ತಾ, ಈ ಊರಿನ ಒಗ್ಗಟ್ಟನ್ನು ನೋಡಿ ನನಗೆ ಭಾಳ ಸಂತೋಷ ಆಯಿತು. ಆದರೆ ನಾನು ಒಂದು ಕಾಲದಾಗ 1971-72 ಇಲ್ಲಿ ಕಾಲ್ದಾರಿತ್ತು. ಕೆ ಬಿ ಗೌಡ್ರು ಹೇಳಿದಂಗೆ ವಕೀಲರು ಅಲ್ಲೊಂದು ಇಲ್ಲೊಂದು ಗದ್ದೆ ಬೈಲಲ್ಲಿ ಒಂದು ಮನೆ ಇದ್ವು. ಇವತ್ತೊಂದು ದೊಡ್ಡ ಗ್ರಾಮವಾಗಿ ಇಷ್ಟು ಒಗ್ಗಟ್ಟಿನಿಂದ ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೋ. ಒಂದು ಸಣ್ಣ ನಾಣ್ಣುಡಿ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೀವ ಹೋದ ಮೇಲೆ ದೇಹ ಮಣ್ಣು ಪಾಲು, ಆಸ್ತಿಗಳು ಗಂಗೆ ಪಾಲು, ಆಸ್ತಿಗಳು ಮುಂದೆ ಕೂತು ಆಳುವವರ ಪಾಲು, ಮಗನು ಹಾಕುವ ಪಿಂಡ ಕಾಗೆಯ ಪಾಲು, ಅರಿಯದ ಜೀವ ಯಮನ ಪಾಲು, ನಾವು ಮಾಡುವುದು ಕಾಯಕ ಸಮಾಜ ಸೇವೆ ನಮ್ಮ ಪಾಲು. ಈ ನಾಣ್ಣುಡಿಯನ್ನು ಎಲ್ಲರೂ ಪಾಲನೆ ಮಾಡಿಕೊಂಡು ಹೋದರೆ ಈ ಊರು ಇನ್ನೂ ಸಮೃದ್ಧಿಯಾಗಿ ದೊಡ್ಡ ಪ್ರಮಾಣದಲ್ಲಿ ಬೆಳೀಲಿ ಅಂತ ಆಶಿಸುತ್ತಾ, ನನಗೆ ಏನಾದರೂ ತಪ್ಪು ಮಾತಾಡಿದಲ್ಲಿ ಕ್ಷಮಿಸಿ ನನ್ನ 2 ಮಾತನ್ನು. ಸಮಾರಂಭದಲ್ಲಿ ಪಾಲ್ಗೊಂಡು ತಮ್ಮ ಅನಿಸಿಕೆಯನ್ನು ನಮ್ಮೊಂದಿಗೆ ಹಂಚಿಕೊಂಡಿರ್ತಕ್ಕಂಥ ಈಶಪ್ಪನವರು ದೊಡ್ಡಮನಿ ರಾಮಾಪುರ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇವತ್ತಿನ ಈ ಒಂದು ಸಮಾರಂಭದಲ್ಲಿ ತಲಗುಂದ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ನಾಗರಾಜ್ ಕಲ್ಕೊಪ್ಪ ಅವರು ತಮ್ಮ ಭಕ್ತಿಯ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೋಬೇಕು ಅಂತ ಹೇಳಿ ಬಯಸ್ತಾ ಇದ್ದೀವಿ. ವೇದಿಕೆಯ ಮೇಲಿರುವ ಅಧ್ಯಕ್ಷರೇ ಹಾಗೂ ವೇದಿಕೆಯನ್ನು ಅಲಂಕರಿಸಿರುವ ಎಲ್ಲ ಗಣ್ಯರೇ, ಇಲ್ಲಿ ಬಂದಂತಹ ಸುತ್ತಮುತ್ತಲಿನ ಗ್ರಾಮಸ್ಥರೇ ಹಾಗೂ ನಮ್ಮ ಈ ಒಂದು ಗ್ರಾಮದ ಎಲ್ಲ ಗ್ರಾಮಸ್ಥರೇ, ತಡವಾಗಿ ಬಂದಿದ್ದಕ್ಕೆ ನಿಮ್ಮಲ್ಲಿ ಸಮಯ ಯಾಚಿಸ್ತೀನಿ. ಮಠದಲ್ಲಿ ಇವತ್ತಿನ ದಿನ ನಮಗೆ ವೇದಿಕೆ ಕರೆದಿದ್ರು, ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು. ಈ ಚೌಡೇಶ್ವರಿ ದೇವಿಯ ಪ್ರತಿಷ್ಠಾಪನೆಯನ್ನ ನೀವು ಇವತ್ತಿನ ದಿವಸ ನಮ್ಮ ಗ್ರಾಮದಲ್ಲಿ ಮಾಡಿದಿರಿ, ಗೋಮಾಳದಲ್ಲಿ. ಬಹಳ ಹೆಮ್ಮೆ ಆಗುತ್ತೆ. ಯಾಕಂದ್ರೆ ನಾವು ಕೆಲವೊಂದು ಸಂದರ್ಭದಲ್ಲಿ ಈ ಗ್ರಾಮನ ಬೇರೆ ಗ್ರಾಮ ಅಂತ ತಿಳ್ಕೊಂಡಿಲ್ಲ. ಈಗ ಕಮರೂರು, ಗೋಮಾಳ, ಕಲ್ಕೊಪ್ಪ, ಕೋಟೆ, ಎಡಗೊಪ್ಪ ಇವಿಷ್ಟು ಗ್ರಾಮಗಳು ಸೇರಿ ಒಂದು ಗ್ರಾಮ, ಜಡೆ ಗ್ರಾಮನೇ ಅಂತ ಅನ್ನೋದು. ನಾವು ಹೆಸರಿಗೆ ಮಾತ್ರ ಗೋಮಾಳ ಅಂತ ಕರೆಯೋದು, ಕಲ್ಕೊಪ್ಪ ಅಂತ ಕರೆಯೋದು, ಎಡಗೊಪ್ಪ ಅಂತ ಕರೆಯೋದು. ಬಿಟ್ರೆ ಉಳಿದ ಎಲ್ಲಾ ವ್ಯವಹಾರಗಳು ನಮ್ಮೂರ್ ಜಮೀನುಗಳು ಇಲ್ಲಿದಾವೆ, ನಿಮ್ಮೂರ್ ಜಮೀನುಗಳು ಅಲ್ಲಿದಾವೆ, ಎಡಗೊಪ್ಪರ ಜಮೀನುಗಳು ನಮ್ಮೂರಲ್ಲಿದಾವೆ. ಪ್ರತಿಯೊಬ್ಬರು ಪ್ರತಿನಿತ್ಯ ಎಲ್ಲರೂ ಅವರ ಮಕ್ಕಳನ್ನ ನೋಡುವಂತ ವ್ಯವಸ್ಥೆಯಲ್ಲಿ ಇದ್ದೇವೆ. ಈಗ ನಿಮ್ಮ ಗ್ರಾಮದಲ್ಲಿ, ಇವತ್ತು ನಮ್ಮ ಗ್ರಾಮದಲ್ಲಿ ಈ ಒಂದು ದೇವಸ್ಥಾನ ಮಾಡಬೇಕು ಅಂದ್ರೆ ಸಣ್ಣ ಒಂದು ಕಷ್ಟ ಆಗಿರ್ಲಿಕ್ಕಿಲ್ಲ. ಯಾಕೆ ಅಂದ್ರೆ ಇಲ್ಲಿ ಮಾಡಿದರೆ ನೀವು ಇದೀರಿ, ನಿಮಗೆ ಗೊತ್ತು. ಯಾಕಂದ್ರೆ ಯಾವ್ದಾದ್ರೂ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಮೊದಲನೇದಾಗಿ ನೂರಾರು ಅಡಚಣೆಗಳು ಬರ್ತವೆ. ಇವತ್ತಿನ ದಿನಗಳಲ್ಲಿ ನಾವು ಜೀವನ ಸಾಗಿಸೋದೇ ಕಷ್ಟ. 24 ಗಂಟೆ ದುಡಿದ್ರೂ ಸಹಿತ ನಮ್ಮ ಜೀವನ ನಾವು ಮಾಡೋದೇ ಕಷ್ಟ. ಅಂತ ಸಂದರ್ಭದಲ್ಲಿ ಇಂಥ ಕಾರ್ಯಕ್ರಮಗಳನ್ನ ಮಾಡೋದು ಅಂದ್ರೆ ಬಹಳ ಕಷ್ಟ. ಯಾಕಂದ್ರೆ ನಮ್ಮ 5 ಬರಲು ಸರಿ ಇರಲ್ಲ. ಒಂದು ಊರಲ್ಲಿ ನಮ್ಮ ಸಣ್ಣ ಗ್ರಾಮ ಇದೆ, ಒಂದು 35ರಿಂದ 40 ಮನೆ ಇರಬಹುದು. ಈ ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ ನಿಮ್ಮ ಶ್ರಮ ಎಷ್ಟೈತೆ ಅನ್ನೋದು ಈ ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮ ಮಾಡಿದವರಿಗೆ ಗೊತ್ತು. ಯಾಕಂದ್ರೆ ಸಣ್ಣ ವ್ಯವಸ್ಥೆ ಅಲ್ಲ. ಯಾವುದೇ ಒಂದು ಕಾರ್ಯಕ್ರಮ ಒಂದು ಗ್ರಾಮದಲ್ಲಿ ಆಗ್ಬೇಕಂದ್ರೆ ಪ್ರತಿಯೊಬ್ಬ ಗ್ರಾಮದವರು ಈ ರೀತಿ ಮಾಡಿದಾಗ ಮಾತ್ರ ಆ ಕಾರ್ಯಕ್ರಮ ಮಾಡಕ್ ಸಾಧ್ಯ ಆಗುತ್ತೆ ಅನ್ನೋದು ನಿದರ್ಶನ ಇದು. ಯಾಕಂದ್ರೆ ನಮ್ಮ ಗ್ರಾಮದಲ್ಲೂ ಸಹಿತ 4-5 ದೇವಸ್ಥಾನಗಳಿದಾವೆ. ನಮ್ಮಲ್ಲಿ 100-130 ಮನೆ ಇದಾವೆ. ನಿಮ್ಮಲ್ಲಿ ಬಹಳ ಅಂದ್ರೆ ಒಂದು 35 ಮನೆ ಇರ್ಬೋದು ಅನ್ಕೊಂತೇನೆ ನಾನು ಈ ಗ್ರಾಮದಲ್ಲಿ. ಈ ಒಂದು ಕಾರ್ಯಕ್ರಮ ಮಾಡಿದಿರಿ, ಬಹಳ ಹೆಮ್ಮೆ ಆಗುತ್ತೆ. ಈ ಒಂದು ಇದೇ ರೀತಿ ಒಗ್ಗಟ್ಟಿನ ಬಗ್ಗೆ ನಿಮ್ಮೂರ ಬಗ್ಗೆ ನಾವು ಮಾತಾಡಲ್ಲ. ಯಾಕಂದ್ರೆ ನಾವು ಬಹಳ ಸರಿ ಈ ಗ್ರಾಮದಲ್ಲಿ ಬಂದು ನೋಡಿದೇವಿ. ಯಾವುದೇ ವಿಚಾರ ಬರುದು ಊರು ಅಂತ ಬಂದಾಗ ನಿಮ್ನ ಎದುರ್ಸಕ್ ಆಗಲ್ಲ. ಯಾಕಂದ್ರೆ ನಾನ್ ನೋಡಿರೋ ಸಂಗತಿಗಳು, ಊರು ಅಂತ ಬಂದಾಗ ಯಾವ ರೀತಿ ಒಂದಾಗ್ತೀರಿ ಅನ್ನೋದನ್ನ ನಾನು ಕಣ್ಣಾರೆ ನೋಡಿದೀನಿ. ಇದೇ ಒಗ್ಗಟ್ಟು ನಿಮ್ಮಲ್ಲಿ ಇರ್ಲಿ, ಅಣ್ಣ ತಂದಿರ್ತಾರ ಬಾಳೋಣ, ನಿಮ್ಮ ಗ್ರಾಮಗಳು ಒಂದಾಗಿ ಬಾಳೋಣ. ಮುಂದಿನ ದಿನಗಳಲ್ಲಿ ಇಂತ ಯಾವುದೇ ಕಾರ್ಯಕ್ರಮ ಇದ್ರೂ ನಮ್ಮ ಕೈಯಲ್ಲಾದಂತಹ ಸೇವೆಯನ್ನು ನಾವು ಮಾಡಕ್ಕೆ ಯಾವಾಗೂ ಸದಾ ಸಿದ್ಧ ಅಂತ ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ಈ ಒಂದು ಸೇವೆ ಇದೇ ರೀತಿ ಮುಂದಿರಲಿ. ಆ ದೇವಸ್ಥಾನ ಮಾಡಿದಿರಿ, ಆ ದೇವಸ್ಥಾನಕ್ಕೆ ಪ್ರತಿನಿತ್ಯ
ಒಂದು ಪೂಜೆ ಮಾಡೋ ವ್ಯವಸ್ಥೆ ಮಾಡ್ಕೊಳ್ರಿ. ಯಾಕಂದ್ರೆ ಒಂದ್ ದೇವಸ್ಥಾನ ಮಾಡಿದ್ವಲ್ಲ, ಆ ದೇವಸ್ಥಾನಕ್ಕೆ ಒಂದು ಪೂಜೆ ಅಂತ ಮಾಡಿದಾಗ ಮಾತ್ರ ಆ ದೇವಸ್ಥಾನಕ್ಕೆ ಒಂದು ಇದು. ಹಾಗಾಗಿ ಪ್ರತಿ ವರ್ಷನೂ ಈ ರೀತಿ ಕಾರ್ಯಕ್ರಮಗಳಾಗಲಿ, ತಮ್ಮೆಲ್ಲರ ಒಂದು ಸಹಕಾರ ಆ ದೇವರಿಗಿರ್ಲಿ, ದೇವರ ಸಹಕಾರ ನಮಗಿರುತ್ತೆ ಅಂತ ತಮ್ಮಲ್ಲಿ ವಂದಿಸಿ ನನ್ನ 2 ಮಾತು ಮುಗಿಸ್ತೇನೆ. ತಾಲೂಕಿನ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ನಾಗರಾಜ್ ಕಲ್ಕೊಪ್ಪ ಇವರಿಗೆ ಮತ್ತೊಮ್ಮೆ ವೇದಿಕೆ ಪರವಾಗಿ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಬಚ್ಚಲದ ನೀರು ಹರಿಯುತ್ತಾ ಹೋಗಿ ನದಿಯ ನೀರಿನೊಂದಿಗೆ ಬೆರೆತು ತೀರ್ಥ ಪ್ರಸಾದ ಎನಿಸುವಂತೆ, ಬಚ್ಚಲದ ನೀರು ಹರಿಯುತ್ತಾ ಹೋಗಿ ನದಿಯ ನೀರಿನೊಂದಿಗೆ ಬೆರೆತು ತೀರ್ಥ ಪ್ರಸಾದ ಎನಿಸುವಂತೆ ಸಜ್ಜನರ ಸಹವಾಸದಿಂದ ನೀಚರು ಕೂಡ ಉತ್ತಮರಾಗುವಲ್ಲಿ ಯಾವುದೇ ಸಂದೇಹವಿಲ್ಲ ಅಂತಕ್ಕಂಥ ಮಾತನ್ನ ಅತಿಥಿಗಳು ನಮ್ಮೊಂದಿಗೆ ಹಂಚಿಕೊಂತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಗುಡ್ಡಪ್ಪ ಕರಿಯಣ್ಣನವರು ಕೂಡ ತಮ್ಮ ಅನಿಸಿಕೆಗಳನ್ನ ವೇದಿಕೆ ಮೇಲೆ ನಮ್ಮೊಂದಿಗೆ ಹಂಚಿಕೋಬೇಕಂತ ಹೇಳಿ ಬಯಸ್ತಾ ಇದ್ದೀವಿ. ಮೊದಲು ನಮ್ಮ ಚೌಡೇಶ್ವರಿಗೆ ನಮಸ್ಕಾರ ಮಾಡುತ್ತಾ, ಎರಡನೇದು ವೇದಿಕೆ ಮೇಲೆ ಇದ್ದಂತ ಎಲ್ಲ ಗುರು ಹಿರಿಯರಿಗೂ ಸ್ವಾಗತ ಮಾಡ್ತಾ, ಮೂರನೇದು ಬಂದಂತ ಎಲ್ಲ ಹೆಣ್ಣು ಮಕ್ಕಳಿಗೂ ಅಕ್ಕ ತಂಗಿದರಿಗೆಲ್ಲ ಸ್ವಾಗತ ಮಾಡುತ್ತಾ, ಈ ನಮ್ಮ ಗ್ರಾಮದಲ್ಲಿ ದೇವಸ್ಥಾನದ ಒಂದು ಕನಸು ಆಗಿತ್ತು. ಬೇರೆ ಬೇರೆ ಊರಿಗೆ ಹೋದ ನೋಡಿದಾಗ ಎಲ್ಲ ಊರಲ್ಲಿ ಒಂದು ದೇವಸ್ಥಾನ ನೋಡ್ತಿದ್ವಿ, ಆದರೆ ನಮ್ಮ ಊರಲ್ಲಿ ಒಂದು ದೇವಸ್ಥಾನ ಯಾವಾಗ ಆಗ್ತದೆ ಅನ್ನೋದು ಒಂದು ಕನಸಿತ್ತು. ಆದ್ರೆ ಗ್ರಾಮದ ಒಂದು ಶ್ರಮದಿಂದ ಇವತ್ತ ನಮ್ಮ ದೇವಸ್ಥಾನದ ಒಂದು ಕನಸವನ್ನು ನನಸು ಮಾಡಿಕೊಂಡು ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡು ಎಲ್ಲ ಇದು ಮಾಡೋದಕ್ಕೆ ಒಂದು ನಮಸ್ಕಾರ ಮಾಡುತ್ತಾ ಮಾತನ್ನು ಮುಗಿಸ್ತೇನೆ. ದಯಮಾಡಿ ವೇದಿಕೆ ಮುಂಭಾಗ ಕೂತಂತ ಹೆಣ್ಮಕ್ಳು 5 ನಿಮಿಷ ವೇದಿಕೆ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಯಾರು ಮಾತಾಡಬಾರ್ದು. ಅತಿಥಿಗಳ ನುಡಿಯ ಅಡಿಯಲ್ಲಿ ಶ್ರೀಯುತ ಗುಡ್ಡಪ್ಪ ಕರಿಯಣ್ಣನವರು ನಮ್ಮೊಂದಿಗೆ ಅವರ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಕೋರ್ತಾ, ಇವತ್ತಿನ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀಯುತ ನಾಗರಾಜ್ ಗೌಡರು ಕಮರೂರವರು ತಮ್ಮ ಅಧ್ಯಕ್ಷೀಯ ನುಡಿಯನ್ನು ನಮ್ಮೊಂದಿಗೆ ಹಂಚಿಕೋಬೇಕು ಅಂತ ಹೇಳಿ ಗ್ರಾಮದ ಪರವಾಗಿ ಅವರಲ್ಲಿ ವಿನಂತಿಸ್ತಾ ಇದ್ದೀವಿ. ಚೌಡೇಶ್ವರಿ ದೇವಿಯ ಭಕ್ತಿಯ ಮತ್ತು ಹೆಮ್ಮೆಯ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಪಾಲ್ಗೊಂಡಿದ್ದೇವೆ. ನೀವು ಅಲ್ಲದೆ ಚೌಡೇಶ್ವರಿ ದೇವಿಯ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರೇ ಹಾಗೂ ವೇದಿಕೆ ಮೇಲಿರುವಂಥ ವಕೀಲರಂತ ಬಸವರಾಜ್ ಗೌಡ್ರೆ, ಗ್ರಾಮ ಪಂಚಾಯಿತಿ ಸದಸ್ಯರಂತ ದೀಪಕ್ ಅವರೇ ಮತ್ತು ನಾಗರಾಜ್ ಅವರೇ ಮತ್ತು ಗಣಪತಪ್ಪನವರೇ, ಗುಡ್ಡಪ್ಪನವರೇ, ನಿಂಗಪ್ಪನವರೇ ಹಾಗೂ ಮತ್ತು ವೇದಿಕೆ ಮೇಲೆ ಇರುವಂತ ಎಲ್ಲ ಹಿರಿಯರೇ ಹಾಗೂ ಭಕ್ತಾದಿಗಳೇ, ಗ್ರಾಮಸ್ಥರೇ, ನನಗೆ ಹಿಂದೆ 80ನೇ ಇಸ್ವಿದ್ ಗೊತ್ತು. ನನಗೆ ಈಗಿನ ಹುಡುಗರವೆಲ್ಲ ಹೆಸರು ಗೊತ್ತಿಲ್ಲ, ನನಗೆ ಪರಿಚಯ ಇಲ್ಲ. ಹೇಳ್ತಿದ್ ನಾನು ಬಹಳಷ್ಟು ಜನರದ್ದು ಪರಿಚಯ ಇಲ್ಲ. ನಮ್ಮ ನಾಗಪ್ಪರು, ಗಣಪತಿ ಅಣ್ಣ ಎಲ್ಲ ಪರಿಚಯ. ನಾವು 80ನೇ ಇಸ್ವಿಯಲ್ಲಿ ಹೆಂಗೆ ಅಂದ್ರೆ ಮಾದೇವಣ್ಣರು, ಶಂಕರಣ್ಣರು, ಬಂಕ್ಷಾಣದ ಹನುಮಂತಣ್ಣರು, ಸಾಲ್ಗಿ ಬಸಣ್ಣರು ಅವರೆಲ್ಲ 80ನೇ ಇಸ್ವಿಯಾಗ ನನಗೆ ಇಲ್ಲಿ ಹಿಂಗೆ ಮಾಡ್ಕೊಂಡಿದ್ದೀವಿ, ಒಂದು ಸೈಟ್ ಮಾಡ್ರಿ, ಈ ಥರ ಒಂದು ವ್ಯವಸ್ಥೆ ಮಾಡ್ತೀವಿ ಅಂತ ಭಾಳ ಹೇಳಿದ್ರು ಎಲ್ಲರೂ. ಅವಾಗಿಂದ ಅದ ತಲೆಯಾಗಿತ್ತು. ನಾನು ಮಂಡಲ ಪ್ರಧಾನರಾದ ಸಂದರ್ಭದಾಗ ಎಲ್ಲ ಇಲ್ಲಿ ಸೈಟ್ ಮಾಡೋದು, ಒಟ್ಟು ಸೌಕರ್ಯಕ್ಕೆ ಏನು ಸಹಕಾರ ಬೇಕು ಅಂತ ಮಾಡಿದ್ವಿ. ಆದರೆ ಇದು ಈ ವ್ಯವಸ್ಥೆ ಅಡಿಯಲ್ಲಿ ಅಂದ್ರೆ ಹಿರಿಯರು ಕೊಟ್ಟ ಸಂಸ್ಕಾರ, ನಿಮ್ಗೆ ನಾನೇನು ಹೆಸರು ಹೇಳಿದ್ನಲ್ಲ ಅಂತ ಅನೇಕ ಹಿರಿಯರು ಎಲ್ಲರೂ ಎಂಥ ಸಂಸ್ಕಾರ ಕೊಟ್ಟಿದಾರಂತ ನಮ್ಗೆ ಹೆಮ್ಮೆ ಆಗ್ತೈತೆ. ಅದಕ್ಕೆ ಹೆಮ್ಮೆ ಮತ್ತು ಭಕ್ತಿಯ ಕಾರ್ಯಕ್ರಮ. ಹೆಮ್ಮೆ ಅಂದ್ರೆ ನಮ್ಗೆ ನಿಮ್ಗೇನು ಹಿರಿಯರೇನು ಇಂಥ ಒಂದು ಸಂಸ್ಕಾರ ಕೊಟ್ಟರಲ್ಲ ಅದಕ್ಕೆ ಹೆಮ್ಮೆ ಆಗ್ತದೆ. ಇದು ಭಕ್ತಿಯ ಕಾರ್ಯಕ್ರಮ ಇದು. ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಹಿರಿಯರು ನೆನೆಸ್ಕೋಬೇಕು. ನಮ್ಮ ಸೀತಕ್ಕ, ಆಮೇಲೆ ಈರಕ್ಕ ಅಂತ ಈರಕ್ಕ ಈರಣ್ಣ ಇವರೆಲ್ಲ ಈ ಒಂದು ಗ್ರಾಮಕ್ಕಾಗಿ ಹೀಗಾಗಬೇಕು ಅಂತ ಬಂದಾಗ ಸಲಹೆ ಕೊಡೋರು. ಇಂಥ ಸಂದರ್ಭದಲ್ಲಿ ನೀವೆಲ್ಲ ಒಟ್ಟುಗೂಡಿ ಇಂಥ ಒಂದು ಕಾರ್ಯಕ್ರಮ ರೂಪಿಸಿದ್ರಿ ಅಂದ್ರೆ ಯಾರಿಗಾದ್ರೂ ಹೆಮ್ಮೆನೇ ಇದು. ಈಗ ನಮ್ಮ ಪಕ್ಕದ ಗ್ರಾಮ ಕಮರೂರು ಗ್ರಾಮ ಅಂತಾನೆ ಬರ್ತದೆ, ಗೋಮಾಳ ಅಂತ. ಹೀಗಾಗಿ ಈ ಸಂದರ್ಭದಲ್ಲಿ ನಿಮ್ಮ ಒಂದು ಕಾರ್ಯಕ್ರಮ, ನೀವು ಎಲ್ಲ ನೋಡ್ಕೊಂಡಿರೋ ರೀತಿ, ನಿಮ್ಮ ಶ್ರಮ, ಇದನ್ನೆಲ್ಲ ಕೊಂಡಾಡಿದ್ರಿ ಎಲ್ಲರೂ, ಅತಿಥಿಗಳೆಲ್ಲರೂ ಏನ್ ಮಾಡ್ತಾ ಇದಾರೆ ಇವರು ಅಂತ. ಇವತ್ತು ಒಂದು ರಸ್ತೆ ಬಂತು, ಒಗ್ಗಟ್ಟಿಂದ ನೀವೇನ್ ಹೇಳಿದ್ರಿ, ನೀವು ಅಲ್ಲಿಂದ ಬರೋದು ಬೇಡ, ನಮ್ಮ ಊರಿಂದನೇ ಹೋಗ್ರಿ ಅಂದ್ರಿ. ನಾವು ಕುಮಾರ ಬಂಗಾರಪ್ಪರ ಗ್ರಾಮದಲ್ಲಿ ಹೇಳಿದಂಗೆ ಕೇಳೋಣ ಬಿಡ್ರಿ ನಾನು. ಇದಕ್ಕೆ ಒಗ್ಗಟ್ಟು ಅಂತಾರೆ. ಇಲ್ದಿದ್ರೆ ಅಲ್ಲಿಂದ ಬಂದ್ಬಿಡ್ತಿದ್ರು ಅವರು. ಅದು ಯಾವಾಗಾರ ಆಗ್ಲಿ, ಅದು ನಮ್ಗೆ ಇಲ್ಲಿಂದ ನಮ್ಮ ಊರಿಂದನೇ ಸ್ಟಾರ್ಟ್ ಮಾಡ್ರಿ ನೀವು ಅಂದ್ರು.
ಹಿಂಗೆ ಇಂಥ ಒಂದು ಒಗ್ಗಟ್ಟಿನಲ್ಲೇ ಬಲ ಐತಿ ಅಂತ. ಇವತ್ತು ನಾವು ಚೌಡೇಶ್ವರಿ ದೇವಿ ನೀವು ಪೂಜೆ ಮಾಡೋ ಟೈಮಿಗೆ ನಾನು ಬೆಳಗ್ಗೆ ಬಂದೆ. ದೇವಿ ಕಾರ್ಯಕ್ರಮ ನಾನು ಅಟೆಂಡ್ ಆಗೋಣ ಗ್ರಾಮಕ್ಕಂತ. ನಮ್ಮೆಲ್ಲ ಲಿಂಗರಾಜು, ನಮ್ಮ ಇವನು ಇನ್ನೊಬ್ರು ಹೆಸರು ಅವ್ರೆಲ್ಲ ಪಾಪ ಭಾಳ ಹಿಂಗೆಲ್ಲ ಹೇಳಿದ್ರು, ಒತ್ತಾಯಪೂರ್ವಕ ಹೇಳಿದ್ರು ನೀವು ಬರ್ಬೇಕ್ರಿ, ನಿಮ್ಮ ಸಹಕಾರ ಐತಿ, ನಮ್ಮ ತಂದೆಯರೆಲ್ಲ ಭಾಳ ಇಷ್ಟಪಟ್ಟಿದಾರ ಅಂತ. ಆಯ್ತು ರೀ ಬರ್ತೇನೆ ರೀ ಅಂತಂದು. ಹೀಗಾಗಿ ಇದು ಒಂಥರ ನಮಗೂ ಅಭಿಮಾನ ಇದು. ಅಂದ್ರೆ ಹಳೇದು ನೆನಪು ಐತಲ್ಲ, ಅದು ಭಾಳ ಮುಖ್ಯ. ಇವತ್ತು ನಾವು ಯಾವುದೋ ಹಿಂದೆ ಮಾಡಿದಾರ ಮರ್ತೀವಿ ಅಂದ್ರೆ ನಮ್ಮ ಅಪ್ಪ ಅವನು ಮರ್ತಂಗ ಅಂತ, ಅಂದ್ರೆ ಮರ್ತು ಬಿಟ್ಟಾರ ಅಂತ ನಾ ತಿಳ್ಕೊಂಡಿದ್ದೆ. ನಮ್ಮ ಜನ ನಮ್ಮನ್ನು ಮರ್ತ ಬಿಟ್ಟಾರಪ್ಪ ಅಂತ. ನಮ್ಮ ವೀರೇಂದ್ರ ಅವ್ರು ನೋಡ್ರಿ ಎಷ್ಟು ಭಕ್ತಿಪೂರ್ವಕವಾಗಿ ಇಂಥ ಕಾರ್ಯಕ್ರಮ ಹೆಂಗೆ ಅಟೆಂಡ್ ಆಗ್ತಾರ ಅವರು. ಇಂಥ ಕಾರ್ಯಕ್ರಮ ಎಲ್ಲ ಒಂದು ಈ ಎಲ್ಲ ಸ್ವಾಮಿಗಳು ಸಂತರು ಇರೋ ಕಾರ್ಯಕ್ರಮದ ನಮ್ಮ ವೀರೇಂದ್ರ ಪಾಟೀಲ್ ಸಂಭಾಷಣೆ ಇದ್ದೇ ಇರ್ತದೆ. ಅವರು ಸಂಭಾವನೆಗಾಗಿ ಕಾರ್ಯಕ್ರಮ ಮಾಡಲ್ಲ ಅವರು ಅವ್ರದ್ದು ಒಂದು ಭಯ ಭಕ್ತಿ, ಅದು ಒಂದು ದೇವಿ ಕಾರ್ಯಕ್ರಮ, ಒಂದೇನೋ ಒಂದು ಧರ್ಮದ ಕಾರ್ಯಕ್ರಮ ಇದ್ರೆ ಅಟೆಂಡ್ ಆಗ್ತಾರೆ. ನಾವೆಲ್ಲ ಆ ಥರ ಭಾವನೆಗಳು ಬೆಳೆಸ್ಕೋಬೇಕು, ಊರು ಅಭಿವೃದ್ಧಿ ಆಗಬೇಕು. ಏನಾಗಲಿ ನಮ್ಮ ದೀಪಕ್, ನಾಗರಾಜು, ಈ ಗ್ರಾಮ ಹೊನ್ನಪ್ಪ, ಇವರು ಗ್ರಾಮದ ಕೆಲಸಗಳಿಗೆ ಒತ್ತು ಕೊಡ್ತಾರಲ್ಲ, ಅದು ಹೆಮ್ಮೆ ನಮಗೆ. ಕೆಲಸ ಮಾಡ್ಬೇಕು ನಾವು, ಬೇರೆ ಏನು ಯೋಚನೆ ಮಾಡಬಾರ್ದು. ಕೆಲಸದ ಬಗ್ಗೆ ಗಮನ ಕೊಡ್ತಾರಲ್ಲ, ಅದು ಮುಖ್ಯ. ಇವತ್ತು ನಮ್ಮ ಊರ ಗ್ರಾಮದಾಗ ಏನೇನು ಕೆಲಸ ಆಗ್ಬೇಕು, ದೀಪಕ್ ನಮ್ಮ ಊರಾಗ ಎಲ್ಲ ಏನೇನು ಆಗ್ಬೇಕು ಕೆಲಸಗಳನ್ನೆಲ್ಲ ಯೋಚನೆ ಮಾಡಿ ಒಟ್ಟು ಮಾಡ್ತಿರ್ತಾನ ನಾವು. ಸಣ್ಣಕ್ಕೆ ನಾಗರಾಜ್ ಆದ್ರೂ ಇದಾಗಬೇಕು ಅದಾಗಬೇಕು ಅಂತ, ಅಂದ್ರೆ ಒಡಗೂಡಿ ಎಲ್ಲ ಚರ್ಚೆ ಮಾಡ್ತಾರೆ ಏನಾಗಬೇಕು ಗ್ರಾಮದಾಗ ಏನಾಗಬೇಕು ಅಂತ. ಗ್ರಾಮದ ಸದಸ್ಯರು ಇದಕ್ಕೆ ಬಲ ಇರಬೇಕು. ಈ ಬಲನ ನಮ್ಮ ಗ್ರಾಮದ ಒಗ್ಗಟ್ಟಿದು. ಇಂಥ ಸಂದರ್ಭದಲ್ಲಿ ನೀವೆಲ್ಲ ನಮ್ಮ ಸ್ನೇಹಿತರೆಲ್ಲರೂ ಭಾಳ ಸಲಹೆಗಳು ಕೊಟ್ಟರು. ಎಲ್ಲರೂ ಸ್ನೇಹಿತರು, ವಕೀಲರು, ನಮ್ಮ ಗುಡ್ಡಪ್ಪರು ಎಲ್ಲ ಇವೆಲ್ಲ ಉತ್ತಮ ಸಲಹೆಗಳು. ಇವು ನಮ್ಗೆ ಇನ್ನೂ ದಾರಿದೀಪನೇ. ಇವನ್ನೆಲ್ಲ ಮನಗಂಡು ನಮಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ತಮ್ಗೋಲ್ಸಿ ನಾಲ್ಕು ಮಾತನ್ನ ಮುಗಿಸ್ತೀನಿ. ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸುವುದರ ಮುಖಾಂತರ ಕಾರ್ಯಕ್ರಮವನ್ನು ದೀಪ ಬೆಳಗುವುದರ ಮುಖಾಂತರ ಉದ್ಘಾಟನೆಯನ್ನು ಮಾಡಿಕೊಟ್ಟು ಸಮಾರಂಭದ ಅಧ್ಯಕ್ಷೀಯ ನುಡಿಯನ್ನು ನಮ್ಮೊಂದಿಗೆ ಹಂಚಿಕೊಂಡಿರ್ತಕ್ಕಂಥ ಶ್ರೀಯುತ ನಾಗರಾಜ್ ಗೌಡ ಅವರ ವ್ಯಕ್ತಿತ್ವ ಯಾವ ತರ ಅಂದ್ರೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗೋ ದೀನ ದುರ್ಬಲರಿಂಗೆ, ಆದರೆ ಎಲ್ಲರೊಳಗೊಂದಾಗೋ ಮಂಕುತಿಮ್ಮ ಅಂತಕ್ಕಂಥ ನುಡಿಗೆ ಕನ್ನಡ ಹಿಡಿದಂತೆ ನಮ್ಮೆಲ್ಲರೊಳಗೂ ಕಷ್ಟ ಸುಖ ಸಂತೋಷಗಳಲ್ಲಿ ಕೂಡ ಸಕ್ರಿಯವಾಗಿ ಪಾಲ್ಗೊಳ್ಳತಕ್ಕಂಥ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಈ ಭಾಗದ ಮುಖಂಡರು ಆಗಿರ್ತಕ್ಕಂಥ ಶ್ರೀಯುತ ನಾಗರಾಜ್ ಗೌಡ್ರು ಕಮ್ರೂರ್ ಅವರಿಗೆ ಮತ್ತೊಮ್ಮೆ ಗ್ರಾಮದ ಪರವಾಗಿ ತುಂಬು ಹೃದಯದ ಅಭಿಮಾನದ ಚಪ್ಪಾಳೆಯನ್ನ ಬಯಸ್ತಾ ಇವತ್ತಿನ ಈ ಒಂದು ಸಮಾರಂಭದಲ್ಲಿ ಎಲ್ಲರೂ ಕ್ಷಮಿಸಬೇಕು. ದ್ಯಾಮಣ್ಣ ದೊಡ್ಡಮನೆಯವರನ್ನ ಅತಿಥಿಯಾಗಿ ಸ್ವಾಗತಿಸಿದ್ರು ಈ ಗ್ರಾಮದವರು. ಅವರು ನಮ್ಮೂರ ಜಾತ್ರೆ ಹತ್ತಿರ ಬಂದಿರೋದ್ರಿಂದ ಜಾತ್ರೆ ಕಾರ್ಯಕ್ರಮದ ಅಂಗವಾಗಿ ಅವ್ರಿಗೆ ಭಾಳ ಬ್ಯುಸಿ ಇದ್ದಾರೆ. ಅದ್ರ ಸಲುವಾಗಿ ಈ ಗ್ರಾಮಕ್ಕೆ 2,000 ರೂಪಾಯಿ ದೇಣಿಗೆಯಾಗಿ ಕೊಟ್ಟಿರ್ತಾರೆ. ಹಾಗೆ ನಾನು ಈ ಗ್ರಾಮಕ್ಕೆ 1,000 ರೂಪಾಯಿ ಕೊಡುತ್ತೇನೆ ಎಂದು ಅಧ್ಯಕ್ಷರ ಸಮಿತಿಯವರಿಗೆ ಕೊಡುತ್ತೇನೆ. ಅವ್ರ ನಂತರ ಸಮಾರಂಭದ ಹಾಗೂ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಗೆ ದೇಣಿಗೆಯಾಗಿ ನೀಡಿರತಕ್ಕಂಥ ಸದ್ಭಕ್ತರಿಗೆ ಕೂಡ ಗ್ರಾಮದ ಪರವಾಗಿ ಸಮರ್ಥ ವೇದಿಕೆ ಪರವಾಗಿ ತುಂಬು ಹೃದಯದ ಅಭಿಮಾನದ ಅಭಿನಂದನೆಗಳನ್ನು ಕೋರ್ತಾ ಇವತ್ತಿನ ಈ ಒಂದು ಭವ್ಯವಾದ ಸಮಾರಂಭಕ್ಕೆ ಭಕ್ತಿಯ ವಂದನಾರ್ಪಣೆಯನ್ನ ಶ್ರೀಯುತ ಲಕ್ಷ್ಮಣ್ ಬಿ ಅವರು ಕೋರಬೇಕು ಅಂತ ಹೇಳಿ ಬಯಸ್ತಾ ಇದ್ದೇನೆ. ಶ್ರೀ ಚೌಡೇಶ್ವರಿ ದೇವಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ಮತ್ತು ಶ್ರೀ ಸುರೇಶ್ವರ ಸ್ವಾಮಿ ಕಥೆ ಹಾಡುವ ಒಂದು ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂಥ ಶ್ರೀಯುತ ನಾಗರಾಜ್ ಗೌಡ್ರು ಇವರಿಗೆ ಲಿಂಗರಾಜ್ ಮತ್ತು ನಮ್ಮೂರಿನ ಹಿರಿಯರಿಂದ ಮಾಲಾರ್ಪಣೆ ಮತ್ತು ಶ್ರೀ ಚೌಡೇಶ್ವರಿ ದೇವಿಯ ಸಮಿತಿ ಮತ್ತು ಗ್ರಾಮಸ್ಥರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ.
ಅದೇ ರೀತಿಯಾಗಿ ನಮ್ಮೂರಿಗೆ ಬಂದಂತ ಶ್ರೀಯುತ ಬಸವರಾಜ್ ಗೌಡರು ವಕೀಲರು ಕಮ್ರೂರು ಇವರಿಗೆ ವೀರೇಂದ್ರ ಬಡಿಗೇರಿ ಇವರಿಂದ ಮಾಲಾರ್ಪಣೆ ಮತ್ತು ಶ್ರೀ ಚೌಡೇಶ್ವರಿ ಸಮಿತಿ ವತಿಯಿಂದ ಮತ್ತು ಗ್ರಾಮದ ವತಿಯಿಂದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮೂರಿನ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಶ್ರೀ ದೀಪಕ್ ಇವರಿಗೆ ಅಭಿ ಅವರಿಂದ ಮಾಲಾರ್ಪಣೆ ಮತ್ತು ಶ್ರೀ ಚೌಡೇಶ್ವರಿ ಸಮಿತಿ ಮತ್ತು ಗ್ರಾಮಸ್ಥರಿಂದ ವಂದನೆಗಳನ್ನು ಅರ್ಪಿಸುತ್ತೇವೆ. ಅದೇ ರೀತಿಯಾಗಿ ಇನ್ನೋರ್ವ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಶ್ರೀ ನಾಗರಾಜ್ ಕಲ್ಕಪ್ಪ ಅವರಿಗೆ ರವೀಂದ್ರ ಅವರಿಂದ ಮಾಲಾರ್ಪಣೆ ಮತ್ತು ಶ್ರೀ ಚೌಡೇಶ್ವರಿ ಸಮಿತಿ ಮತ್ತು ಗ್ರಾಮಸ್ಥರಿಂದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಮತ್ತೋರ್ವರಾದಂತಹ ಶ್ರೀ ಮಂಗರಪ್ಪ ಗೌಡರು ಕಮ್ರೂರಿಗೆ ಶ್ರೀ ಅನಿಲ್ ಇವರಿಂದ ಮಾಲಾರ್ಪಣೆ ಮತ್ತು ಶ್ರೀ ಚೌಡೇಶ್ವರಿ ಸಮಿತಿ ಮತ್ತು ಗ್ರಾಮಸ್ಥರಿಂದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಮತ್ತೋರ್ವ ಹಿರಿಯರಾದಂಥ ನಮ್ಮ ಪಕ್ಕದ ಹಳ್ಳಿಯ ಸದಸ್ಯರಾದಂಥ ಶ್ರೀ ಈಶಾನ್ ಅವರಿಗೆ ಮಾಲ್ತೇಶ್ ಅವರಿಂದ ಮಾಲಾರ್ಪಣೆ ಮತ್ತು ಶ್ರೀ ಸಮಿತಿ ಮತ್ತು ಗ್ರಾಮಸ್ಥರಿಂದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಗ್ರಾಮದ ಪ್ರತಿಯೊಬ್ಬ ಹಿರಿಯರು ಅದೇ ರೀತಿಯಾಗಿ ನಮ್ಮೂರಿನ ಶ್ರೀ ಚೌಡೇಶ್ವರಿ ಸಂಸ್ಥೆಯ ಸದಸ್ಯರಾದಂಥ ಶ್ರೀ ಗುಡ್ಡಪ್ಪ ಕರೆಣ ಅವರಿಗೆ ಗಣಪತಿ ಅವರಿಂದ ಮಾಲಾರ್ಪಣೆ ಮತ್ತು ಅವರಿಗೆ ನಮ್ಮ ಚೌಡೇಶ್ವರಿ ಸಮಿತಿ ವತಿಯಿಂದ ಮತ್ತು ಗ್ರಾಮದ ವತಿಯಿಂದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀ ಪುಟ್ಟಸ್ವಾಮಿ ಅವರಿಗೆ ಅರುಣ ಇವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಮುಂದೆ ಶ್ರೀ ಗಣೇಶ್ ಹುಳ್ಳೇರ್ ಅವರಿಗೆ ಶ್ರೀ ಚಂದ್ರ ಅವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ನಮ್ಮೂರಿನ ಇನ್ನೊಬ್ಬ ಹಿರಿಯರಾದಂತಹ ಶ್ರೀ ಲಿಂಗಪ್ಪ ಸಾಲ್ಗರ್ ಅವರಿಗೆ ಪ್ರಶಾಂತ್ ಅವರಿಂದ ಮಾಲಾರ್ಪಣೆ. ಮತ್ತೊಬ್ಬ ಹಿರಿಯರಾದಂತಹ ಶ್ರೀ ಗಣಪತಪ್ಪ ಮೂಲೇರವರಿಗೆ ಗಜೇಂದ್ರ ಅವರಿಂದ ಮಾಲಾರ್ಪಣೆ. ಇನ್ನೊಬ್ಬ ಹಿರಿಯರಾದಂತಹ ಶ್ರೀ ಚಂದ್ರಪ್ಪ ಸಾಲ್ಗರಿ ಅವರಿಗೆ ಉಮೇಶ್ ಅವರಿಂದ ಮಾಲಾರ್ಪಣೆ. ಶ್ರೀ ನಾಗರಾಜ್ ಬೈಲ್ಸೇಮಿ ಇವರಿಗೆ ಪ್ರಶಾಂತ್ ಅವರಿಂದ ಮಾಲಾರ್ಪಣೆ. ಶ್ರೀ ಶಿವಪ್ರಕಾಶ್ ಕಟ್ಟ ಇವರಿಗೆ ಅಲೀಲ್ ಅವರಿಂದ ಮಾಲಾರ್ಪಣೆ. ನಮ್ಮ ಗ್ರಾಮದ
ಹಿರಿಯರಾದಂಥ ಶ್ರೀಯುತ ಸುರೇಂದ್ರ ಮೂಲೆಯವರಿಗೆ ಮಹೇಶ್ ಅವರಿಂದ ಮಾಲಾರ್ಪಣೆ. ನಮ್ಮೂರಿನ ಮತ್ತೊಬ್ಬ ಹಿರಿಯರಾದಂಥ ಶ್ರೀ ಮಲ್ಲಿಕಾರ್ಜುನ್ ಬೆಲ್ಲೂರ್ ಇವರಿಗೆ ಮಂಜು ಅವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ನಮ್ಮೂರಿನ ಇನ್ನೊಬ್ಬ ನಮ್ಮ ದೇವಸ್ಥಾನದ ಕಲಾವಿದರು ಮತ್ತು ನಮ್ಮ ದೇವಸ್ಥಾನದ ಈ ಒಂದು ಸುಜ್ಜಿತ ಕಟ್ಟಡಕ್ಕೆ ನಾಂದಿ ಆದಂತ ಶ್ರೀ ಲಕ್ಷ್ಮಣ್ ಅಂಡಿಗೆ ಅವರಿಗೆ ಶ್ರೀ ಲಕ್ಷ್ಮಣ್ ಅವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಮತ್ತೊಬ್ಬ ಹಿರಿಯರಾದಂತ ಶ್ರೀ ಬಸಪ್ಪ ಅಂಗಡಿ ಅವರಿಗೆ ಪ್ರಕಾಶ್ ಅವರಿಂದ ಮಾಲಾರ್ಪಣೆ. ಶ್ರೀಯುತ ಯಲ್ಲೇಜಿರಾವ್ ಕಲ್ಕಟ್ ನಮ್ಮೂರಿಗೆ ಹೋದಂತವರಿಗೆ ಪವನ್ ಅವರಿಂದ ಮಾಲಾರ್ಪಣೆ. ಶ್ರೀಯುತ ಬಸಪ್ಪ ಮೂಲೆಯವರಿಗೆ ಮಂಜಪ್ಪ ಸಾಲ್ಗಾರರಿಂದ ಮಾಲಾರ್ಪಣೆ. ನಮ್ಮೂರಿನ ಮತ್ತೊಬ್ಬ ಹಿರಿಯರಾದಂತಹ ಶ್ರೀ ಶೇಖಪ್ಪ ಸಂಗಜ್ಜನ್ ಅವರಿಗೆ ಸುನೀಲ್ ಅವರಿಂದ ಮಾಲಾರ್ಪಣೆ. ಶ್ರೀ ಚೌಡೇಶ್ವರಿ ಕಮಿಟಿಯ ಸದಸ್ಯರಾದ ಶ್ರೀ ಕೃಷ್ಣಪ್ಪ ಅವರಿಗೆ ಕಿರಣ್ ಅವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಶ್ರೀ ಹನುಮಂತ್ ಮೂಲೆಯವರಿಗೆ ಪ್ರಜ್ವಲ್ ಅವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಈ ಒಂದು ಸಣ್ಣ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಕಳೆದವೆಲ್ಲ ಬಂದು ತುಂಬು ಹೃದಯದಿಂದ ಒಂದು ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿ ನಮ್ಮೆಲ್ಲರ ಮನವನ್ನು ಸಂತೋಷಗೊಳಿಸಿದಂತ ಶ್ರೀ ನಾರಾಯಣಗೌಡರು ಬಂಕೋಳಿಯವರಿಗೆ ವೀರೇಂದ್ರಗೌಡರು ಬಂಕೋಳಿಯವರಿಗೆ ನಮ್ಮ ಸೈಡೇಶ್ವರಿ ಸಮಿತಿಯ ಪರವಾಗಿ ಮತ್ತು ಊರ ಗ್ರಾಮಸ್ಥರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಇದುವರೆಗೂ ಈ ಒಂದು ಕಾರ್ಯಕ್ರಮವನ್ನು ಶಾಂತ ರೀತಿಯಿಂದ ಕುರಿತು ಕೇಳಿದಂತ ನಮ್ಮೂರಿನ ಪ್ರತಿಯೊಬ್ಬ ಮಹಿಳೆಯರಿಗೂ ಮತ್ತು ಅಣ್ಣ ತಮ್ಮಂದಿರಿಗೂ ಎಲ್ಲ ಭಕ್ತಾದಿಗಳಿಗೂ ವಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಸಮಾರಂಭಕ್ಕೆ ವಂದನೆಯನ್ನು ಸಲ್ಲಿಸಿದಂತ ಲಕ್ಷ್ಮಣ್ ಇವರಿಗೆ ತುಂಬ ಧನ್ಯವಾದಗಳು. ಬಂಧುಗಳೇ, ನಾಳೆಯ ದಿನ ಸಂಜೆ ಸಾಹಿತ್ಯ ಮೆಲೋಡಿ ಆರ್ಕೆಸ್ಟ್ರಾ ಜಡೆ ವಸಂತನಗರ ಇವರಿಂದ ಆರ್ಕೆಸ್ಟ್ರಾ ಕಾರ್ಯಕ್ರಮ ಇದೆ. ನಾಳೆ ಸರಿಯಾಗಿ 7 ಗಂಟೆಗೆ ಸಾಹಿತ್ಯ ಮೆಲೋಡಿ ಆರ್ಕೆಸ್ಟ್ರಾ ಜಡೆ ವಸಂತನಗರ ಇವರಿಂದ ಆರ್ಕೆಸ್ಟ್ರಾ ಕಾರ್ಯಕ್ರಮ ಇದೆ. ಸಮಾರಂಭದ ಉದ್ಘಾಟಕರಾಗಿ ಎಸ್ ಮಧು ಬಂಗಾರಪ್ಪನವರು ಆಗಮಿಸ್ತಾ ಇದ್ದಾರೆ. ಸಮಾರಂಭದ ಅಧ್ಯಕ್ಷರಾಗಿ ಬಾಸೂರು ಚಂದ್ರೇಗೌಡರವರು, ಮುಖ್ಯ ಅತಿಥಿಗಳಾಗಿ ರುದ್ರೇಗೌಡರು ಕಮರೂರು, ಶಿವಲಿಂಗೇಗೌಡರು, ಬಿಳುಗರೆ, ಪರಶುರಾಮ್ ಅಧ್ಯಕ್ಷರು, ಗ್ರಾಮ ಪಂಚಾಯತಿ